ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ 207ನೇ ದೋಹ 207ನೇ ವಿಷಯಾಂಕ 117ನೇ ದೋಹ. ಉತ್ತಮ ಅಧಿಕಾರಿ ತತ್ವದೃಷ್ಟಿಯವರಿಗೆ ಮಹಾರಾಜರಿಗೆ ಉಪದೇಶ ನಡೆದಿದೆ. ಈಶ್ವರನ 2 ಪ್ರಕಾರದ ಸಂಕಲ್ಪಗಳನ್ನು ಕುರಿತು ಈ ಒಂದು ವಿಷಯಾಂಕದಲ್ಲಿ ಹೇಳಿಯಾಯಿತು. ಕಣ್ಣು ಎಂಬ ಇಂದ್ರಿಯದಿಂದ ಬ್ರಹ್ಮನನ್ನ ನೋಡಲಾಗುವುದಿಲ್ಲ. ಬ್ರಹ್ಮನು ನೇತ್ರೇಂದ್ರಿಯಕ್ಕೆ ವೇದ್ಯವಾಗುವುದಿಲ್ಲ. ಈ ಒಂದು ಜಗತ್ತಿನಲ್ಲಿ 2 ರೀತಿ ಜೀವಿಗಳದರ. ಒಂದು ರೀತಿ ಜೀವಿಗಳು ತಮ್ಮ ಕರ್ಮದ ಫಲಭೋಗಗಳನ್ನು ಅನುಭವಿಸುವುದಕ್ಕಂತ ಬಂದವರು. ಆ ಜೀವಿಗಳು ಫಲಭೋಗ ಅನುಭವಿಸುವುದರ ಜೊತೆಗೆ ಕರ್ತೃತ್ವ ಕೂಡ ಅವರಲ್ಲಿ ಇರುವ ಕಾರಣ ಕರ್ತೃತ್ವ ಶಕ್ತಿ ದುರುಪಯೋಗ ಮಾಡಿಕೊಂಡು ಅನೇಕ ಜೀವಿಗಳು ಪಾಪಕರ್ಮವನ್ನ ಹೆಚ್ಚು ಮಾಡಿದಾಗ, ಆ ಪಾಪಿಗಳ ಉಪಟಳ ಹೆಚ್ಚಾದಾಗ ಉಪಾಸಕರು ಏನ್ ಮಾಡ್ತಾರಂದ್ರೆ ಈಶ್ವರನಿಗೆ ಪ್ರಾರ್ಥನೆ ಮಾಡ್ತಾರ. ಈ ಜಗತ್ತಿನಲ್ಲಿ ಪಾಪ ಹೆಚ್ಚಾಗ್ಯದ, ಮರೆವು ಹೆಚ್ಚಾಗ್ಯದ, ಕಷ್ಟ ನಷ್ಟ ಅಪಮಾನ ಹಿಂಸೆ ಆ ಒಂದು ಜೀವಿಗಳ ಅಜ್ಞಾನದ ಕಾರಣ ಈ ರೀತಿಯಾದಂತ ಒಂದು ಜಗತ್ತಿನೊಳಗ ಸಮತೋಲನ ತಪ್ಪಲಿಕತ್ತದ ಅಂದಾಗ ಆ ಈಶ್ವರನೇ ಏನ್ ಮಾಡ್ತಾನ, ರಾಮಕೃಷ್ಣಾದಿಗಳ ಮಹಾತ್ಮರ ರೂಪಗಳಲ್ಲಿ ಬರ್ತಾನ. ಆ 2ನೇ ಸಂಕಲ್ಪ ರಾಮಕೃಷ್ಣಾದಿಗಳ ಮೂರ್ತಿ ಎಲ್ಲರಿಗೂ ಕಾಣುವಂತಾಗಲಿ ಅಂತ 2ನೇ ಸಂಕಲ್ಪ. ಈ ಜೀವಿಗಳು ಹುಟ್ಟಿ ಬರ್ಬೇಕಾದ್ರೆ ಸಾಮಾನ್ಯ ಜೀವಿಗಳು ತಮ್ಮ ಕರ್ಮ ಫಲಭೋಗಗಳನ್ನ ಅನುಭವಿಸಕ ಬಂದು ಮತ್ತೆ ಹೊಸ ಕರ್ಮಗಳ ಗಂಟು ಕಟ್ಟಿಕೊಂಡು ಹೋಗ್ತಾರ. ಆದ್ರೆ ಈ ರಾಮಕೃಷ್ಣಾದಿಗಳ ಮಹಾತ್ಮರ ಒಂದು ಅವತಾರ ಯಾವ ಕಾರಣಕ್ಕಾಗ್ತದಂದ್ರೆ ಪಾಪಿಗಳ ಪಾಪದ ಕೊಡ ತುಂಬಿದಾಗ ಮತ್ತು ಪುಣ್ಯವಂತರ ಈ ಒಂದು ಉಪಾಸಕರ ಪ್ರಾರ್ಥನೆಯ ಮೇರೆಗೆ ಅವರು ಅವತರಿಸಿ ಬರ್ತಾರೆ. ಅವ್ರಿಗೆ ಯಾವ ವೈಯಕ್ತಿಕ ಪಾಪ ಕರ್ಮಗಳ ಫಲಭೋಗ ಮಾಡಬೇಕನ್ನಂತ ಏನು ಅವಶ್ಯಕತೆ ಇರಂಗಿಲ್ಲ. ಮತ್ತೆ ಅವರು ಇಲ್ಲಿ ಬಂದು ಧರ್ಮಸ್ಥಾಪನೆ ಮಾಡುವಾಗ ಮತ್ತೆ ಏನ್ ಪಾಪ ಪುಣ್ಯಗಳು ಉಂಟಾಗ್ತವ, ಆ ಪಾಪವನ್ನ ಏನ್ ಮಾಡ್ತಾರ, ಈ ಪಾಪಿಗಳಿಗೆ ಕೊಟ್ಟು ಹೋಗ್ತಾರ. ಯಾರು ಆ ಮಹಾತ್ಮರಿಗೆ ರಾಮಕೃಷ್ಣಾದಿಗಳಿಗೆ ವಿರೋಧಿಸ್ತಾರ ಅವರಿಗೆ ಆ ಪಾಪಗಳನ್ನ ಕೊಡ್ತಾರ. ಮತ್ತೆ ಪುಣ್ಯ ಯಾರಿಗೆ ಕೊಡ್ತಾರ ಅಂತಂದ್ರ ಆ ರಾಮಕೃಷ್ಣಾದಿಗಳ ಒಂದು ಮಹಾತ್ಮರ ಉಪಾಸಕರಿಗೆ ಆ ಪುಣ್ಯವನ್ನ ಕೊಟ್ಟು ಹೋಗ್ತಾರ. ಈ ರೀತಿ ಹೇಳಿ ಆ ಈಶ್ವರನ ಸಂಕಲ್ಪಗಳು 2 ರೀತಿ ಇರುವ ಹಾಗೆ ಆತನ ಸಂಕಲ್ಪ ಹೆಂಗಿರ್ತವ ಅಂತಂದ್ರ ಆತ ಮಾಡಿದ ಸಂಕಲ್ಪ ಹುಸಿಯಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಆತನ ಸಂಕಲ್ಪ ಏನಾಗ್ತವ, ಸತ್ಯನೇ ಆಗ್ತಾವ. ಅವು ಮಿಸ್ ಆಗ್ಲಕ್ ಸಾಧ್ಯನೇ ಇಲ್ಲ ಈಶ್ವರನ ಸಂಕಲ್ಪ. ಅದಕ್ಕೆ ಶಿವನಿಚ್ಛೆ ಈಶ್ವರನ ಇಚ್ಛೆ ಅಂತಿರ್ತಾರ. ಕೆಲವೊಂದು ಎಷ್ಟೇ ಪ್ರಯತ್ನ ಮಾಡಿದಾಗನು ಕೈಗೆ ಹತ್ತಲಿಲ್ಲ, ಕೆಲಸ ಆಗಲಿಲ್ಲ ಅಂತಂದ್ರೆ ಈಶ್ವರನ ಇಚ್ಛೆ ಇಲ್ಲ ಬಿಡಪ್ಪ ಅಂತೇಳಿ ಹಿಂದಕ್ಕೆ ತರ್ಕೊಂಡ್ಬಿಡ್ತಾನೆ ಜೀವ. ಅದಕ್ಕೆ ಇಚ್ಛೆ ಶಿವನ ಇಚ್ಛೆ ಈಶ್ವರನ ಇಚ್ಛೆ ಅಂತ ಹೇಳಿ ಅಂದು ಆತ ಏನ್ ಮಾಡ್ತಾನ, ನನ್ನ ಇಚ್ಛೆ ಏನೋ ಆದ್ರೆ ಅವನ ಇಚ್ಛೆನೇ ಇರ್ಬೇಕಲ್ಲ. ಇಬ್ಬರದು ಇಚ್ಛೆ ಇದ್ರೆ ಕೆಲಸ ಆಗ್ತದೆ. ಅದಕ್ಕೆ ಇಚ್ಛೆಯಲ್ಲಿ 2 ರೀತಿ, ಒಂದು ಈಶ್ವರನ ಇಚ್ಛೆ, ಒಂದು ಜೀವರ ಇಚ್ಛೆ. ಈಶ್ವರನ ಇಚ್ಛೆ ರೈಟ್ ಇತ್ತು, ಜೀವನ ಇಚ್ಛೆ ರಾಂಗ್ ಇತ್ತು ಅಂತಂದ್ರ ಏನಾಗ್ತದ, ಈಶ್ವರನ ಇಚ್ಛೆನೆ ಗೆಲ್ತು.
ಮತ್ತೆ ಈಶ್ವರನ ಇಚ್ಛೆ ರಾಂಗ್ ಇರ್ಲಕ್ ಸಾಧ್ಯನೇ ಇಲ್ಲ. ಆಲ್ವೇಸ್ ಈಸ್ ರೈಟ್. ಯಾವಾಗನು ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ. ಈ ಒಡೆಯ ಯಾವಾಗನು ಕರೆಕ್ಟೇ ಇರ್ತಾನಂತ, ಅವ ಎಂದೂ ತಪ್ಪು ಮಾಡಂಗಿಲ್ಲ ಅಂತ. ಈ ಜೀವರುಗಳು ಏನ್ ಮಾಡ್ತಾರ, ಒಮ್ಮೆ ಚಲೋ ಇರ್ತಾರ, ಒಮ್ಮೆ ತಪ್ಪು ಮಾಡ್ತಿರ್ತಾರ. ಅದಕ್ಕೆ ಜೀವರುಗಳ ಸಂಕಲ್ಪಗಳು ಏನಾಗ್ತವ, ಜೀವರು ಸಂಕಲ್ಪ ಮಾಡ್ತಾರ. ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಸಂಕಲ್ಪ ಮಾಡ್ತೀವಲ್ಲ, ನಾವು ಏನೆಲ್ಲ ಮಾಡ್ಬೇಕನ್ನ ಸಂಕಲ್ಪ ಮಾಡ್ತೀವಲ್ಲ, ಮಾಡಿದಾಗ ಆ ಸಂಕಲ್ಪಗಳೆಲ್ಲ ಸತ್ಯನೇ ಆಗ್ತವೇನು? ಆಗ್ಬೋದು, ಆಗದೇ ಇರ್ಬೋದು, ಎರಡೂ ಚಾನ್ಸ್ ಅದು. ಜೀವರುಗಳ ಸಂಕಲ್ಪಗಳು ಸತ್ಯವೂ ಆಗಬಹುದು, ಮಿಥ್ಯವೂ ಆಗಬಹುದು. ಅದಕ್ಕೆ ಜೀವರುಗಳ ಸಂಕಲ್ಪಕ್ಕೆ ಸತ್ಯ ಸಂಕಲ್ಪ ಅಂದಿಲ್ಲ. ಯಾರಿಗೆ ಸತ್ಯ ಸಂಕಲ್ಪ ಅಂದಾರ ಅಂದ್ರೆ ಈಶ್ವರನ ಸಂಕಲ್ಪಕ್ಕೆ ಸತ್ಯ ಸಂಕಲ್ಪ ಅಂತಾರ. ಅವನು ನಾನು ಬಹುರೂಪನಾಗಬೇಕು ಅಂತ ಅಂದ, ಬಹುರೂಪ ಖಂಡಿತ ಆದ. ಸೃಷ್ಟಿ ರಚನೆ ಮಾಡಬೇಕು ಅಂದ, ಸೃಷ್ಟಿ ರಚನೆ ಮಾಡ. ನಾವು ಬಹುರೂಪ ಆಗಬೇಕು ಅಂತ ಮದುವೆ ಮಾಡ್ಕೋಬೇಕಂತಂದ್ರೆ ನಾವು ಅನ್ಕೊಂಡ್ರೆ ಮದುವೆ ಆಗ್ತದೇನು? ಈಶ್ವರನ ಸಂಕಲ್ಪ, ಈಶ್ವರ ಕೃಪೆ ಆದ್ರೆ ಮದುವೆ ಆಯ್ತು. ನಾವು ಸೃಷ್ಟಿ ಮಾಡಬೇಕು, ಮಕ್ಕಳನ್ನ ಹಡಿಬೇಕು ಅಂತೀವಿ, ಅನ್ನೋ ಮಕ್ಕಳು ಹಿಡಿತೀವೇನು? ಈಶ್ವರ ಕೃಪೆ ಆದ್ರೆ ಮಕ್ಕಳು ಹಿಡಿತೀವಿ. ಅವನ ಸಂಕಲ್ಪಕ್ಕೆ ತಕ್ಕಂತೆ ಅವನ ಭಿಕ್ಷೆ. ನಮ್ಮ ಕೈಯಾಗಿ ಏನು ಇಲ್ಲ, ಜೀವರುಗಳ ಕೈಯಾಗಿ ಏನು ಇಲ್ಲ. ಸಂಕಲ್ಪ ಮಾಡೋದಷ್ಟೇ, ಪ್ರಯತ್ನ ಮಾಡೋದಷ್ಟೇ. ಆದ್ರೆ ಅವನ ಕೈಯಾಗಿ ಏನದ, ಎಲ್ಲಾನು ಅವನ ಕೈಯಾಗೆ ಅದ, ನಮ್ಮ ಕೈಯಾಗಿ ಏನು ಇಟ್ಟಿಲ್ಲ ಅವ. ಈ ರೀತಿಯ ಸಂಕಲ್ಪಕ್ಕೆ ಕಾರಣ ಏನು, ಹಿಂಗ್ಯಾಕಾಗ್ತದ ಅಂತಂದ್ರೆ, ಹಿಂದಿನ ಸೃಷ್ಟಿಯಲ್ಲಿರೋ ಜೀವರುಗಳ ಪ್ರಳಯವಾದಾಗ ಅವರ ಕರ್ಮಗಳೆಲ್ಲ ಮಾಯೆಯಲ್ಲಿ ಲೀನವಾಗುತ್ತವೆ. ಮಾಯೆಯಲ್ಲಿ ಲೀನ ಆಗದಂದ್ರೇನು? ಮೊದಲು ನಿಮ್ ಕರ್ಮಗಳು ಎಲ್ಲಿ ಹೋಗ್ತಾವ, ಲೀನ ಆಗ್ತಾವ ಅಂತಂದ್ರ ನಿಮ್ಮ ಅವಿದ್ಯೆ ಒಳಗೆ ಲೀನ ಆಗ್ತಾವ. ನಮ್ಮೊಳಗೆ ಅವಿದ್ಯೆ ಅಂತ ಅದಲ್ಲ, ಸ್ಥೂಲ ಸೂಕ್ಷ್ಮ ಕಾರಣಗಳು. ಹಂಗ ಒಳಗೊಂದು ಕಾರಣ ಶರೀರ ಅದಲ್ಲ, ಆ ಕಾರಣ ಶರೀರ ಅಂದ್ರೆ ಅವಿದ್ಯೆ, ಅಜ್ಞಾನ. ಆ ಅವಿದ್ಯೆ ಒಳಗೆ ಸೇರ್ತಾವ. ಎಲ್ಲರ ಅವಿದ್ಯೆಗಳು ಕೂಡಿ ಏನಾಗ್ತಾವ, ಅದರ ಅಮ್ಮ ಯಾವುದು? ಮಾಯೆ. ಮಾಯದೇ ಒಂದೊಂದು ತುಕಡಿ. ಸಮುದ್ರ ನೀರೇ ಮತ್ತೆ ಎಲ್ಲ ಬಾವಿ, ಕೆರೆ, ಹಳ್ಳ, ಹೆಂಗ ಎಲ್ಲಾ ಕಡೆ ನೀರು, ನಾಲೆ ಎಲ್ಲ ಹರಿತಿರ್ತದ. ಮತ್ತೆ ಎಲ್ಲಾ ನೀರು ಎಲ್ಲಿದ? ಸಮುದ್ರ ನೀರೇ. ಹಂಗೇನಾಗ್ತದೆ, ಎಲ್ಲ ಓಟು ನೀರು ಹೋಗಿ ಕಡಿಗೆ ಎಲ್ಲ ಕಲಿತದ ಸಮುದ್ರದ. ಹಂಗ ಇಲ್ಲೇನದ, 84 ಲಕ್ಷ ಜೀವರಾಶಿಗಳೊಳಗಿರುವ ಮಾಯೆಗೆ ಅವಿದ್ಯೆ ಅಂತಾರ. ಆ ಅವಿದ್ಯೆಯ ಎಲ್ಲ ಪಾಪ ಕರ್ಮಗಳ ಗಂಟು ತಗೊಂಡು ಏನ್ ಮಾಡ್ತದ ಅಂತಂದ್ರೆ ಮಾಯೆ ಒಳಗೆ ಹೋಗಿ ಸೇರ್ತದೆ ಪ್ರಳಯ ಆಗುವಾಗ. ಆ ಮಾಯೆ ಹೋಗಿ ಏನ್ ಮಾಡ್ತದೆ, ಈಶ್ವರನೊಳಗೆ ಸೇರ್ತದೆ. ಈಶ್ವರ ಹೋಗಿ ಏನ್ ಮಾಡ್ತಾನೆ, ಬ್ರಹ್ಮನೊಳಗೆ ಸೇರ್ಕೊತಾನೆ. ಹಿಂಗ ಇದು ನೋಡ್ರಿ. ಈ ರೀತಿಯ ಸಂಕಲ್ಪಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹಿಂದಿನ ಸೃಷ್ಟಿಯಲ್ಲಿರುವ ಜೀವರುಗಳ ಪ್ರಳಯವಾದಾಗ ಅವರ ಕರ್ಮಗಳೆಲ್ಲ ಮಾಯೆಯಲ್ಲಿ ಲೀನವಾಗಿರುತ್ತವೆ. ಆ ಮಾಯೆಯಲ್ಲಿ ಲೀನವಾಗಿರತಕ್ಕಂತ ಹಿಂದಿನ ಸೃಷ್ಟಿಯ ಜೀವರುಗಳ ಕರ್ಮಗಳು ಫಲವನ್ನು ಯಾವಾಗ ಕೊಡಲು ಸಮ್ಮುಖವಾಗುತ್ತವೆಯೋ ಆವಾಗ ಸೃಷ್ಟಿ ಉತ್ಪತ್ತಿಯಾಗುತ್ತದೆ. ಅದು ಹೇಗೆಂದರೆ, ಜೀವರುಗಳು ಗಾಢವಾದ ನಿದ್ರೆಯಲ್ಲಿದ್ದಾಗ ಗಂಡ ಹೆಂಡತಿ ಮಕ್ಕಳು ಹೊಲ ಮನೆ ಎಲ್ಲ ನಿವೃತ್ತಿಯಾಗಿರುವಂತೆ ಪ್ರಳಯವಾದಾಗ ಇಡೀ ಪ್ರಪಂಚವು ನಿವೃತ್ತಿಯಾಗಿರುತ್ತದೆ. ನೋಡ್ರಿ ಹೆಂಗ ಪ್ರಳಯ ಆದಾಗ ಇಡೀ ಪ್ರಪಂಚ ನಿವೃತ್ತಿಯಾಗಿರ್ತದೆ. ಆ ಸ್ಥಿತಿಗೆ ಏನಂತಾರ್ರಿ, ಎಲ್ಲ ನಿವೃತ್ತಿಯಾಗಿ ಏನು ಸಂಬಂಧ ಇರಲ್ಲ, ಹೈಬರ್ನೇಟ್. ಹೈಬರ್ನೇಟ್ ಸ್ಪೆಲ್ಲಿಂಗ್ ತಿಳ್ಕೊಳ್ರಿ. ಶೀತ ನಿದ್ರೆ, ಶೀತ ನಿದ್ರೆ. ಇವು ಕೆಲವೊಂದು ಪ್ರಾಣಿಗಳು, ಕಪ್ಪೆ, ಇವು ಸೊಳ್ಳೆ, ಬಹಳಷ್ಟು ನೊಣ, ಬಹಳಷ್ಟು ಜೀವಿಗಳು ಈ ಜಗತ್ತಿನಾಗ ಏನದಾವ ಅಂತಂದ್ರ
ಈಗ ನೀರ ಊಟ ಅವಕ್ಕೇನು ಸಿಗಲಿಲ್ಲ, ಚಳಿ ಜಾಸ್ತಿ ಆಯ್ತು, ಬಿಸಿಲು ಜಾಸ್ತಿ ಆಯ್ತು. ಈ ಚಳಿಗೆ ಎಲ್ಲಾರ ಬಿದ್ದು ಸತ್ತದ್ದು ನೋಡಿರೇನೋ ಕಪ್ಪಿ, ಅವು ಬೇರೆ ಜೀವಿಗಳು, ಸೊಳ್ಳೆಗಳು, ನೊಣಗಳು. ನಿಮ್ ಕಣ್ಣಿಗೆ ಏನ್ ಜೀವಿಗಳು ಕಾಣ್ತವ, ಆ ಜೀವಿಗಳು ಸಾವಕಾಶ ಮಳೆಗಾಲ ಅಂತದ್ ಬಂದ ಮತ್ತೆ ಹುಟ್ಟಿ ಬರ್ತಾವ. ಅಲ್ಲ ಹುಟ್ಟಿ ಬಂದಾವಂತಂದ್ರೆ ಮತ್ತೊಂದ್ ಶರೀರ ತಗೊಂಡ್ಬಂದಿರಲ್ಲ, ಅದೇ ಶರೀರ ತಗೊಂಡೇ ಬರ್ತಾವ. ಅವು ಎಲ್ಲೋ ಒಂದ್ ಕಡೆ ಕುಂತು ಏನು ಸಿಗ್ಲಾರ್ದಾಗ ಸುಮ್ಮ ಒಂದ್ ಮೂಲೆ ಕುಂತು ಬಿಡ್ತಾವ. ಕುಂತು ನಿದ್ದೆ ಹತ್ತಿ ಬಿಡ್ತದ. ಅವಕ್ಕ ನಿದ್ದೆ ಹತ್ತಿದ್ರೆ ಎಂತ ನಿದ್ದೆ ಅಂತಂದ್ರ ಕ್ಲೈಮೇಟ್ ಚೇಂಜ್ ಆಗ ತನಕ ನಿದ್ದೆ ಮಾಡ್ತಾವ. ಮತ್ತು ವಾತಾವರಣ ಚೇಂಜ್ ಆದ ಕೂಡಲೇ ಮತ್ತೆ ವಾಪಸ್ ಅವಕ್ಕೆ ಪ್ರಾಣ ಶಕ್ತಿ ಒಳಗೆ ಪ್ರವಾಹ ಆಗಿ ಮತ್ತೆ ಬರ್ತಾವ. ಅದಕ್ಕೆ ಹೈಬರ್ನೇಷನ್ ಅಂತಾರೆ, ಶೀತ ನಿದ್ರೆ. ಇಲ್ಲಿ ನಮ್ಗ ಹೆಂಗಿರ್ತದಂತಂದ್ರ ಅಂತಃಕರಣದ ಚಟುವಟಿಕೆ ಇಲ್ಲದಾಗ ನಾವು ರಾತ್ರಿ ಮಕ್ಕೊಂಡ್ಬಿಡ್ತೀವಿ. ನಮ್ದು ಹೆಂಗಿರ್ತದ, ನಿದ್ದೆ ಮಾಡಿ ಎಲ್ಲ ಸುತ್ತಮುತ್ತ ಹೆಂಡತಿ ಮಕ್ಕಳು ಎಲ್ಲ ಓಟು ಏನಿದ್ರು ಸಹಿತ ಯಾವಾದ್ರದ್ದು ಗಡುವೆ ಇರ್ಲಾರ್ದಾಗ ನಿದ್ದೆ ಹತ್ತಿ ಬಿಡ್ತವಲ್ಲ, ಆಮೇಲೆ ಮತ್ತೆ ಎಚ್ಚರ ಬರ್ತೀವಲ್ಲ. ಹಂಗ ಅದಕ್ಕೆ ಪ್ರಳಯ ಆದಾಗ ಈ ಜೀವಿಗಳು ಹೆಂಗಿರ್ತಾವ ಅಂತಂದ್ರ ತಂಪಾಡಿ ತಾವಿರ್ತಾವ. ಇದ್ದು ಯಾವಾಗ ಜೀವರುಗಳ ಗಾಢ ನಿದ್ರೆ ಏನದ, ಅದು ನಿತ್ಯ ಪ್ರಳಯ. ಈ ಗಾಢ ನಿದ್ರೆ ಏನದ, ನಿತ್ಯ ಪ್ರಳಯ. ದಿನ ಒಂದ್ಸಾರಿ ಸತ್ತಂಗೆ ಅದ. ಇದಕ್ಕೆ ಕಾರಣ ಜೀವರುಗಳಿಗೆ ಜಾಗೃತದ ಭೋಗವನ್ನ ಕೊಡತಕ್ಕಂತ ಕರ್ಮಗಳು, ಜಾಗೃತದ ಭೋಗವನ್ನು ಕೊಡತಕ್ಕಂತ ಕರ್ಮಗಳು ಏನಾಗ್ಯಾವ, ಖಾಲಿ ಆಗ್ಯಾವ. ಇವತ್ತ ಬೆಳಿಗ್ಗೆ ನಮ್ಗ ಬೆಳಿಗ್ಗೆಯಿಂದ ಸಂಜೆ ತನಕ ಏನ್ ಕರ್ಮಗಳು ಕೊಡಬೇಕಂತಾಗಿತ್ತು, ಪ್ರಾರಬ್ಧ ಕರ್ಮಚಾರಿಯ ಕೈಯಲ್ಲಿ ನಮ್ಗ ಏನ್ ಭೋಗ ಸಿಗಬೇಕಾಗಿತ್ತು, ಅವೆಲ್ಲ ಖಾಲಿ ಆಗ್ಬಿಟ್ಟು ಅಂತಂದ್ರೆ ಅದೇನ್ ಮಾಡ್ತದ, ನಿದ್ದೆ ಹತ್ತಿಸ್ಬಿಡ್ತು. ಜಾಗೃತದ ಭೋಗ ಕೊಡೋದೆಲ್ಲ ಮುಗಿದ್ಮೇಲೆ ಸ್ವಪ್ನಾವಸ್ಥೆಗೆ ಹೋಗ್ತೀವಿ. ಸ್ವಪ್ನದ ಭೋಗಗಳು ಎಲ್ಲ ಕೊಡೋದು ಮುಗಿದ್ಮೇಲೆ ಸುಷುಪ್ತಾವಸ್ಥೆ ಹೋಗ್ತೀವಿ. ಸುಷುಪ್ತಾವಸ್ಥೆ ಭೋಗ ಎಲ್ಲ ಕೊಡೋದು ಮುಗಿದ್ಮೇಲೆ ಜಾಗೃತಾವಸ್ಥೆ. ಜಾಗೃತಾವಸ್ಥೆಯಲ್ಲಿ ಎಲ್ಲ ಭೋಗ ಕೊಡೋದು ಮುಗಿದ್ಮೇಲೆ ಅವಕ್ಕೆ ಅಂತಾರಲ್ಲ, ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞೆ ಜೀವ, 3 ರೀತಿ ಜೀವರುಗಳು ಏನ್ ಮಾಡ್ತಿರ್ತಾರ, ಭೋಗಗಳನ್ನ ಕೊಡ್ತಿರ್ತಾರ. ಆ ಭೋಗಗಳನ್ನ ಕೊಡೋದು ಮುಗಿದ ಮೇಲೆ ಆ ಜೀವ ಹಿಂದಕ್ಕೆ ಸರ್ಕೋತಾನ, ನೆಕ್ಸ್ಟ್ ಜೀವ ಮುಂದೆ ಬರ್ತಾನ. ಹಿಂಗ ಕಾರಣ, ಇದಕ್ಕೆ ಕಾರಣ ಹಿಂಗ ಯಾಕಾತು, ಜಾಗೃತ ಭೋಗವನ್ನ ಕೊಡತಕ್ಕಂತ ಕರ್ಮಗಳು ತಟಸ್ಥ ಆಗ್ಯಾವ. ತಟಸ್ಥ ಆಗಿದ್ದಕ್ಕೆ ನಿದ್ದೆ ಹತ್ಲಕತ್ತವ. ನಿದ್ರೆಯು ಪ್ರಾಪ್ತಿ ಆಗುತ್ತದೆ. ಆ ಭೋಗ ಕೊಡೋದು ಮುಗಿಲಿಲ್ಲ ಅಂತಂದ್ರೆ ನೀವೇನು ಹಾಸಿಯಾಗಿ ಮಕ್ಕೊಂಡ್ರು ನಿದ್ದೆ ಹತ್ತಂಗಿಲ್ಲ. ಕರ್ಮಗಳು ಅಂತರ್ಮುಖವಾಗುತ್ತವೆ. ಕರ್ಮಗಳೇನಾಗ್ತವೆ, ಅಂತರ್ಮುಖಿಯಾಗಿ ಆಗ ನಿದ್ರೆ ಉಂಟಾಗುತ್ತದೆ. ನಿದ್ರೆ ಉಂಟಾದಾಗ ನಿದ್ರೆಯೊಳಗೆ ಜೀವನ ಕರ್ಮಗಳು ಅವಿದ್ಯೆಯ ಸಂಸ್ಕಾರ ಅಲ್ಲಿ ಇರುತ್ತವೆ. ಈ ಜೀವನ ಕರ್ಮಗಳು ಎಲ್ಲಿರ್ತಾವ, ಅವಿದ್ಯೆಯ ಸಂಸ್ಕಾರದೊಳಗಿರ್ತಾವ. ಅದು ಅತ್ಯಂತ ನಿವೃತ್ತಿ ಅಲ್ಲ, ಅತ್ಯಂತ ನಿವೃತ್ತಿ ಅಲ್ಲದು. ಅದು ಏನದ ಅಂತಂದ್ರೆ ಎಂತ ನಿವೃತ್ತಿ, ಅದು ಕಾರ್ಯ ಅಷ್ಟೇ ನಿವೃತ್ತಿ ಆಗ್ಯದ. ಕಾರಣ ನಿವೃತ್ತಿ, ಕಾರಣ ಸಹಿತ ಕರ್ಮದ ಸಂಸ್ಕಾರ ಅದೇನದ ಅಷ್ಟೇ ಅಲ್ಲಿ ಅವಿದ್ಯೆ ಒಳಗೆ ಲೀನವಾಗಿರುತ್ತದೆ. ಎಚ್ಚರವಾದ ಕೂಡಲೇ ಸೃಷ್ಟಿ ಉತ್ಪತ್ತಿ ಆಗುತ್ತದೆ. ಎಚ್ಚರವಾಗಲು ಕಾರಣ ಜಗತ್ತಿನ ಭೋಗಗಳನ್ನು ಕೊಡತಕ್ಕಂಥ ಕರ್ಮಗಳು ಸಮ್ಮುಖವಾದಾಗ ಎಚ್ಚರವಾಗುತ್ತವೆ. ಕಾರ್ಯ ಸಹಿತ ಕಾರಣ ನಿವೃತ್ತಿ ಬೇರೆ, ಕಾರ್ಯ ನಿವೃತ್ತಿ ಬೇರೆ. ಒಳಗ ಕಾರಣನು ನಿವೃತ್ತಿ ಆಗೋದು ಬೇರೆ. ಅದಕ್ಕೆ ಅದೇ ರೀತಿ ಹಿಂದಿನ ಸೃಷ್ಟಿಯಲ್ಲಿನ ಕಾರ್ಯ ಸಹಿತ ಕಾರಣ ನಿವೃತ್ತಿ ಆಗೋದಂದ್ರೇನು, ಜೀವನ್ಮುಕ್ತನಾಗೋದು, ಅಜ್ಞಾನ ಎಲ್ಲ ನಿವೃತ್ತಿ ಆಗೋಗೋದು. ಇದೇನದ, ಅಜ್ಞಾನ ಒಳಗದ, ಕಾರಣ ಹಂಗೆ ಅದ, ಕಾರ್ಯ ಅಷ್ಟೇ ನಿವೃತ್ತಿ ಆಗ್ಯದ ನಿದ್ದೆ ಹಚ್ಚಿದಾಗ. ಅದೇ ರೀತಿ
ಹಿಂದಿನ ಸೃಷ್ಟಿಯಲ್ಲಿನ ಜೀವರುಗಳ ಕರ್ಮಗಳು ಮಾಯೆಯಲ್ಲಿ ಲೀನವಾಗಿತ್ತು. ಆ ಕರ್ಮಗಳು ಯಾವಾಗ ಪರಿಪಕ್ವವಾಗಿ ಭೋಗ ಕೊಡಲು ಸಮ್ಮುಖವಾಗುತ್ತವೆಯೋ ಆ ನಿಮಿತ್ತದಿಂದ ಈಶ್ವರನಲ್ಲಿ ಸಂಕಲ್ಪವಾಗುತ್ತದೆ, ನಾನು ಸೃಷ್ಟಿಯನ್ನು ಮಾಡುತ್ತೇನೆ. ಹಿಂದಿನ ಸೃಷ್ಟಿಯ ಜೀವಿಗಳ ಕರ್ಮಗಳು ಫಲ ಕೊಡುವುದಕ್ಕೆ ಯಾವಾಗ ಸಮ್ಮುಖ ಆಗ್ತವೆ ಆವಾಗ ಈಶ್ವರನಲ್ಲಿ ಸಂಕಲ್ಪ ಆಗ್ತದೆ, ನಾನು ಸೃಷ್ಟಿಯನ್ನು ಮಾಡುತ್ತೇನೆ. ಅದಕ್ಕೆ ಈಶ್ವರ ಸತ್ಯ ಸಂಕಲ್ಪ ಮಾಡಿದ್ರು ಸಹಿತ ಅವನ ಸಂಕಲ್ಪಕ್ಕೆ ಕಾರಣ ಯಾರು? ಅವ ತಂತಾನೆ ಸ್ವಂತ ಸಂಕಲ್ಪ ಮಾಡ್ಲಿಕ್ಕೆ ಅವನ ಬಳಿ ಏನದ? ಜೀವರುಗಳ ಕರ್ಮಗಳು ಭೋಗ ಕೊಡಲು ಪಕ್ವವಾದಾಗ ಈಶ್ವರನಲ್ಲಿ ಸಂಕಲ್ಪ ಆಗ್ತದ. ಹೀಗಾಗಿ ಆ ಸಂಕಲ್ಪ ಈಶ್ವರ ಸಂಕಲ್ಪ ಮಾಡುವುದಕ್ಕ ಈಶ್ವರ ಸಂಕಲ್ಪ ಮಾಡ್ತಾನೆ ಖರೆ, ಆದರೆ ಆ ಸಂಕಲ್ಪಕ್ಕ ಮೂಲ ಕಾರಣ ಯಾರು? ಜೀವರು. ಜೀವನೇ ಜೀವ ಮತ್ತೆ ಕರ್ಮಕ್ಕೆ ಯಾರು ಮೂಲ? ಮತ್ತೆ ಜೀವನೇ ಮೂಲ. ಜೀವರು ಮಾಡಿದ ಕರ್ಮ ಫಲ ಭೋಗಗಳು ಅವು ಯಾವಾಗ ಫಲ ಕೊಡ್ಲಿಕ್ಕೆ ಚಾಲು ಮಾಡ್ತವ ಆವಾಗ ನಾನು ಸೃಷ್ಟಿಯನ್ನು ಮಾಡುತ್ತೇನೆ ಎಂಬ ಸಂಕಲ್ಪ. ಈಶ್ವರನಲ್ಲಿ ಸ್ವಂತ ನಾನು ಸೃಷ್ಟಿ ಮಾಡ್ಬೇಕನ್ನೋದು ಏನೇನೂ ಇಲ್ಲ ಅವನೊಳಗ. ಈ ಒಂದನೇ ಸಂಕಲ್ಪದಿಂದ ಸೃಷ್ಟಿ ಉತ್ಪತ್ತಿಯಾಗುತ್ತದೆ. ಸೃಷ್ಟಿ ಉತ್ಪತ್ತಿಯಾದ ನಂತರ ಈಶ್ವರನಲ್ಲಿ ಇನ್ನೊಂದು ಸಂಕಲ್ಪವಾಗುತ್ತದೆ. ಏನಾಗ್ತದ? ಸಂಕಲ್ಪ ನಂಬರ್ 2, ನಾನು ಜಗತ್ತನ್ನು ಪಾಲನೆ ಮಾಡುತ್ತೇನೆ. ಇದು ಈಶ್ವರನ ಎರಡನೇ ಸಂಕಲ್ಪ. ಆ ಸಂಕಲ್ಪದಿಂದ ಈಶ್ವರನು ಜಗತ್ತನ್ನ ಪಾಲನೆ ಮಾಡುತ್ತಾನೆ. ಪಾಲನೆ ಮಾಡುವುದು ಅಂದರೆ ತಂದೆ ತಾಯಿಗಳು ಮಕ್ಕಳನ್ನ ಪಾಲನೆ ಮಾಡಿದ ಹಾಗೆ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರ ಸುಖ ದುಃಖಗಳ ಸಂಬಂಧ ಮಾಡುವುದು. ಅವರ ಪಾಪಕ್ಕೆ ತಕ್ಕಂತೆ ದುಃಖದ ಸಂಬಂಧ ಮಾಡಬೇಕು, ಪುಣ್ಯಕ್ಕೆ ತಕ್ಕಂತೆ ಸುಖದ ಸಂಬಂಧ ಮಾಡಬೇಕು. ಜೀವಿಗಳು ಮಾಡಿರತಕ್ಕಂತ ಕರ್ಮಗಳಿಂದ ಅಂದ್ರೆ ಪುಣ್ಯಗಳಿಂದ ಸುಖವನ್ನು ಉಂಟು ಮಾಡುವುದು, ಪಾಪಗಳಿಂದ ದುಃಖವನ್ನು ಉಂಟು ಮಾಡೋದು, ಇದೇ ಪಾಲನೆ. ಎರಡು ಸಂಕಲ್ಪಗಳು ಅವಂದು. ಸೃಷ್ಟಿ ಮಾಡುತ್ತೇನೆ ಮತ್ತು ಆ ಸೃಷ್ಟಿಯಲ್ಲಿರುವ ಜೀವಿಗಳ ಪಾಲನೆ ಮಾಡುತ್ತೇನೆ. ಪಾಲನೆ ಮಾಡುವುದಂದ್ರೆ ಆ ಜೀವಿಗಳ ಸುಖಕ್ಕೆ ತಕ್ಕ ಇದು ಪುಣ್ಯಕ್ಕೆ ತಕ್ಕ ಸುಖ ಕೊಡೋದು, ಪಾಪಕ್ಕೆ ತಕ್ಕ ದುಃಖ ಕೊಡೋದು, ಇದೇ ಅವನ ಪಾಲನೆ. ಮುಂದೆ ಮೂರನೇ ಸಂಕಲ್ಪ ಏನದಪ್ಪ ಅಂದ್ರೆ ಆ ಪಾಲನೆಯ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರು ಉಪಾಸಕರ ಉಪಾಸನೆ ಬಲದಿಂದ ಈಶ್ವರನಿಗೆ ಇಂಥ ಸಂಕಲ್ಪ ಉಂಟಾಗುತ್ತದೆ. ಈಶ್ವರನಿಗೆ ಏನ್ ಸಂಕಲ್ಪ ಉಂಟಾಗ್ತದಂತಂದ್ರೆ ಮೂರನೇ ಸಂಕಲ್ಪ, ಆ ಪಾಲನಾ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಇಂಥ ಸಂಕಲ್ಪ ಉಂಟಾಗುತ್ತದೆ. ರಾಮ ಕೃಷ್ಣ ಮೊದಲಾದವರುಗಳ ಮೂರ್ತಿಗಳು ಅಂದ್ರೆ ಲೀಲೆಗಳು, ಅವ್ರು ಮಾಡುವ ಎಲ್ಲ ಕೆಲಸಗಳು ಏನಾಗಬೇಕಪ್ಪ ಅಂತಂದ್ರೆ ಸರ್ವರಿಗೂ ಅವರ ರೂಪಗಳು ತೋರುವಂತಾಗಲಿ ಅಂತ. ಇದು ಮೂರನೇದು. ಸತ್ಯದ ದರ್ಶನ ಆಗಲಿ, ಸತ್ಯದ ಪ್ರಭಾವ ಹೆಚ್ಚಾಗಲಿ. ಈ ಮಿಥ್ಯ ಯಾಕಂದ್ರೆ ಮನುಷ್ಯನಿಗೆ ಉಳಿದ ಯಾವ ಜೀವಿಗಳಿಗೂ ಆ ರೀತಿ ಕರ್ತೃತ್ವ ಶಕ್ತಿ ಇಲ್ಲ. ಮನುಷ್ಯಗೊಬ್ಬನಿಗೆ ಭಾರಿ ಸ್ಪೆಷಲ್ ಒಂದು ಕರ್ತೃತ್ವ ಮತ್ತು ಭೋಕ್ತೃತ್ವ ಅಂತ ಎರಡದಾವ್. ನೀವು ಕರ್ತೃತ್ವ ಶಕ್ತಿ ಸದುಪಯೋಗ ಮಾಡಿ ಪುಣ್ಯವಂತರಾದ್ರಿ ಅಂತಂದ್ರೆ ಏನಾಗ್ತೀರಿ? ದೇವತಾ ಸ್ವರೂಪಕ್ಕೆ ಹೋಗ್ತೀರಿ, ದೇವತೆಗಳಾಗಿ ಸ್ವರ್ಗವನ್ನು ಅನುಭವಿಸ್ತೀರಿ, ಮಹಾತ್ಮರಾಗ್ತೀರಿ, ಗುರುಗಳಾಗ್ತೀರಿ, ಮಸ್ತ್ ಎಂಜಾಯ್ ಮಾಡ್ತೀರಿ. ಆಮೇಲೆ ಅದು ಪುಣ್ಯ ಮುಗೀತು ಅಂತಂದ್ರ ಮತ್ ವಾಪಸ್ ಮನುಷ್ಯರಾಗ್ತೀರಿ. ಮತ್ತ ಆ ಕರ್ತೃತ್ವ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು
ಕೆಲಸ ಕೆಡಿಸಿಬಿಟ್ಟೆವು ಅಂತಂದ್ರ ಹೀನ ಯೋನಿಗಳಿಗೆ ಹೋಗಿ ಆ ಹೀನ ಯೋನಿಗಳಲ್ಲಿ ಆ ಪಾಪದ ಫಲವನ್ನ ಭೋಗಿಸಿ ಮತ್ತೊಳ್ಳೆ ಮನುಷ್ಯರಾಗ್ತೇವೆ. ನೀವ್ ಎಕಡೆ ಓದ್ತೀರಿ, ಏನ್ ಮಾಡ್ತೀರಿ, ಎಲ್ಲಿ ಹೋಗ್ಬೇಕಾದ್ರೂ ಇದು ಸೆಂಟರ್ನಾಗ ಮನೆಗೆ ಬರಬೇಕು ನೀವು. ಎಲ್ಲಿ ಹೋದ್ರೂ ನೀವು ಮನೆಗೆ ಬರ್ತೀರಿ, ಮತ್ತೊಳ್ಳಿ ಆ ಕೆಲಸ ಮುಗಿದ್ಮೇಲೆ ಮನೆಗೆ ಬಂದು ಹೋಗ್ತೀರಿ, ಈ ಕೆಲಸ ಮುಗಿದ ಮತ್ತೆ ಮನೆಗೆ ಬರ್ತೀರಿ, ಮತ್ತೊಂದು ಕೆಲಸ ಇದ್ರೆ ಮನೆಗೆ ಬಂದು ಮತ್ತೆ ಹೋಗ್ತೀರಿ. ಹಾಗಿದೇನದ ಮನುಷ್ಯ ಜನ್ಮ ಅನ್ನೋದೇನದ ಕರ್ತೃತ್ವ ಭೋಕ್ತೃತ್ವಗಳ ಸಂಗಮ ಇದು. ಹಿಂದಿನ ಜನ್ಮದ ಪುಣ್ಯ ಪಾಪಗಳನ್ನ ಭೋಗಿಸ್ಲಿಕ್ಕೂ ಬಂದದ, ಇದು ಕರ್ತೃತ್ವ ಶಕ್ತಿನೂ ಇದಕ್ಕಾದ. ಒಳ್ಳೆ ಕೆಲಸ ಮಾಡಿ ದೇವತಾ ಸ್ವರೂಪನೂ ಆಗ್ತದ, ಸಾಕ್ಷಾತ್ ಪರಮಾತ್ಮನೂ ಆಗ್ತದ. ಮತ್ತೆ ಆ ಒಂದು ದುರುಪಯೋಗ, ಕರ್ತೃತ್ವ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡಾಗ ಹೀನ ಯೋನಿಗಳಲ್ಲಿ ಹೋಗ್ತದ. ಏನೆಲ್ಲ ಮಾಡಂತ ಶಕ್ತಿ ಇದಕ್ಕೆ ಆದ. ಅದಕ್ಕೆ ಯಾರ ಬಯ್ಯೋ ಸಮಯದಲ್ಲಿ, ಯಾರಿಗಾರ ಬಯ್ಯೋ ಸಮಯದಲ್ಲಿ ಯಾವ ಕತ್ತಿಗೂ ಬೇರೆ ಪ್ರಾಣಿಗಳ ಹೆಸರು ತಗೊಂಡು ಬೈಯಂಗಿಲ್ಲ. ಕತ್ತಿ ಅಂತ ಬೈತಾರ, ನಾಯಿ ಅಂತ ಬೈತಾರ. ಆದ್ರ ಮನುಷ್ಯಾಗ ಹಿಂಗ್ಯಾಕ್ ಮಾಡ್ತಿ, ಕತ್ತಿ ಮಾಡ್ದಂಗ್ ಮಾಡ್ತಿಲ್ಲ, ನಾಯಿ ಮಾಡ್ದಂಗ್ ಮಾಡ್ತಿಲ್ಲ, ಮನುಷ್ಯಾಗ ಬೈತಾರ. ಯಾಕೆ ಬೈತಾರಂದ್ರ ಇವನೊಳಗೆ ಎಲ್ಲ 84 ಲಕ್ಷ ಜೀವರಾಶಿಗಳ ಸಂಸ್ಕಾರಗಳದಾವ್. ಎಲ್ಲ ಓಸು ಸಂಸ್ಕಾರ ಅದಾವ. 84 ಲಕ್ಷ ಜೀವರಾಶಿಗಳ ಎಲ್ಲಾ ಸಂಸ್ಕಾರಗಳು ಅವನೊಳಗೆ ತುಂಬಿಕೊಂಡವ್. ಹಿಂಗಾಗಿ ಅವ ಎದರಂಗ್ ಬೇಕಾದರಂಗ್ ಮಾಡ್ತಾನ. ನವಿಲಿನ ಹಾಗೆ ನಾಟ್ಯ ಮಾಡ್ತಾನ, ಕೋಗಿಲೆ ಹಾಗೆ ಹಾಡ್ತಾನ, ಸಿಂಹದ ಹಾಗೆ ಪರಾಕ್ರಮ ತೋರಿಸ್ತಾನ, ನಾಯಿ ಹಂಗ ಬೋಗಳತನ, ಕತ್ತಿ ಹಂಗ ದುಡಿತನ, ಏನ್ ಬೇಕಾದ್ರೆ ಮಾಡ್ತಾನ. ಎಲ್ಲಾ ಶಕ್ತಿ ಹೊಟ್ಟೆ ಒಳಗೆ 9 ತಿಂಗಳು ಏನು ಅದಲ್ಲ, ಆ 9 ತಿಂಗಳ ಒಳಗಿದ್ದಾಗ ಅವನೇನಂದ್ರೆ ಎಲ್ಲಾ ಈ 84 ಲಕ್ಷ ಜೀವರಾಶಿಗಳ ಸಂಸ್ಕಾರಗಳನ್ನು ದಾಟಿ 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 ಬಂದು ಮನುಷ್ಯನ ರೂಪಕ್ಕೆ ಬರ್ತಾನ. ತಾಯಿಯ ಗರ್ಭದೊಳಗೆ ಅವನಿಗೆ ಎಲ್ಲಾ ರೀತಿ ಸಂಸ್ಕಾರಗಳು ಸಿಗ್ತಾವಲ್ಲ. ಅದಕ್ಕೆ ಇನ್ನು 3ನೇ ಸಂಕಲ್ಪ ಏನಪ್ಪ ಅಂದ್ರೆ ರಾಮಕೃಷ್ಣಾದಿಗಳ ಮೂರ್ತಿಗಳು, ರೂಪಗಳು, ಲೀಲೆಗಳು ಎಲ್ಲರಿಗೂ ತಿಳಿಯುವಂತಾಗಲಿ ಅಂತ ಅವನು ಸಂಕಲ್ಪ ಮಾಡ್ತಾನೆ. ಮತ್ತಿನ್ನೇನ್ ಮಾಡ್ಬೇಕೇನು? ಈ ಸಂಕಲ್ಪದಿಂದ ವಿಶೇಷ ನಾಮ, ವಿಶೇಷ ರೂಪ ರಹಿತವಾದ ಈಶ್ವರನಲ್ಲಿ, ಈ ಸಂಕಲ್ಪದಿಂದ ವಿಶೇಷ ನಾಮ ವಿಶೇಷ ರೂಪ ರಹಿತವಾದ ಈಶ್ವರನಲ್ಲಿ ಏನಾಗ್ತದ, ಅವನೊಳಗೆ ಏನು ನಾಮರೂಪಗಳು ಇರ್ಲಾರಂತ ಈಶ್ವರನೊಳಗ ರಾಮಕೃಷ್ಣಾದಿಗಳ ಅಂದರೆ ಪೀತಾಂಬರಧಾರಿ ಮೊದಲಾದ ಶ್ಯಾಮ ಸುಂದರ ವಿಗ್ರಹ ರೂಪ ಉತ್ಪತ್ತಿ ಆಗುತ್ತವೆ. ಆ ವಿಗ್ರಹವು ಏನದಂತಂದ್ರ ಅವರ ಸ್ವಂತ ಕರ್ಮದ ಅಧೀನ ಇರಂಗಿಲ್ಲ. ಯಾವಾಗ ಧರ್ಮವು ಕ್ಷೀಣವಾಗಿ ಅಧರ್ಮವೇ ಮೇಲ್ಮುಖವಾದಾಗ ಸಜ್ಜನರು ಉಪಾಸನೆಯನ್ನು ಮಾಡುತ್ತಾರೆ. ಭಗವಂತ, ಈ ಜಗತ್ತಿನಲ್ಲಿ ಹೆಚ್ಚಾಗಿರುವ ಸಾಧು ಸಜ್ಜನರಿಗೆ, ಸಾಮಾನ್ಯರಿಗೆ, ಅಮಾಯಕರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ದುಃಖವನ್ನುಂಟು ಮಾಡುವ ಲೋಕಕಂಟಕರನ್ನು ಸರ್ವನಾಶ ಮಾಡು ತಂದೆ ಅಂತೇಳಿ ಉಪಾಸಕರು ಪ್ರಾರ್ಥನೆ ಮಾಡ್ತಿರ್ತಾರೆ. ಈಶ್ವರನಲ್ಲಿ ಸಂಕಲ್ಪ ಮಾಡಿದಾಗ ಈಶ್ವರನು ಪಾಲನೆಗೋಸ್ಕರವಾಗಿ ಈಶ್ವರನಲ್ಲಿ 3ನೇ ಸಂಕಲ್ಪವಾಗುತ್ತದೆ. ಉಪಾಸಕರ ಪಾಲನೆಗೋಸ್ಕರವಾಗಿ ರಾಮಕೃಷ್ಣರ ರೂಪದಿಂದ ಅವತಾರ ಉಂಟಾಗುತ್ತದೆ. ಯದಾ ಯದಾ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಂ ಅಧರ್ಮಶ್ಚ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಅರ್ಜುನ ಯಾವಾಗ ಧರ್ಮದ ಅವನತಿ ಆಗುವುದೋ ಆವಾಗ ಅಧರ್ಮದ ಉನ್ನತಿ ಆಗ್ತದೆ. ಆವಾಗ ನಾನು ಅವತರಿಸಿ ಬರುತ್ತೇನೆ. ಏನು ಒಂದೇ ಟೈಮ್ ಬಂದು ಹೋಗ್ಯಾನಂತಲ್ಲ ಪರಮಾತ್ಮ. ಅವ ಯಾವಾಗ ಈ ಜಗತ್ತಿನೊಳಗೆ ಅವನತಿ ಆಗ್ತದ ಅವಾಗ ನಾ ಬಂದೇ ಬರ್ತೀನಿ, ನಾನು ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ನಾವು ಏನ್ ಚಿಂತೆ ಮಾಡಬೇಡ. ಸಾಧು ಸಜ್ಜನರ ಸಂರಕ್ಷಣೆ ಮಾಡುತ್ತೇನೆ, ದುಷ್ಟ ದುರ್ಜನರ ಸರ್ವನಾಶ ಮಾಡುತ್ತೇನೆ, ಪ್ರತಿ ಯುಗದಲ್ಲೂ ಧರ್ಮ ಸಂಸ್ಥಾಪನೆ ಮಾಡುತ್ತೇನೆ.
ಏನದ ಇದ್ರೊಳಗ? ಏನದ? ಒಂದು ಗ್ಯಾರಂಟಿ ಕೊಡ್ತಾನೋ, ಅವತಾರದ ಗ್ಯಾರಂಟಿ. ಏನ್ ಗ್ಯಾರಂಟಿ? ಯಾವಾಗ ಧರ್ಮದ ಅವನತಿ ಆಗುವುದೋ, ಯಾವಾಗ ಧರ್ಮದ ಉನ್ನತಿ ಆಗುವುದೋ ಆವಾಗ ನಾನು ಅವತರಿಸಿ ಬರುತ್ತೇನೆ. ಇದು ಅವತಾರದ ಗ್ಯಾರಂಟಿ. ಇದ್ರ ಮೇಲೆ ನಂಬಿಕೆ ಇರಬೇಕು. ಪಾಪ ಜಾಸ್ತಿ ಆಗ್ಯದತ್ತ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ನೀವೇನ್ ಮಾಡ್ಬೇಕು? ಪಾಪಿಷ್ಟರ ಸಂಹಾರ ಮಾಡು ಪರಮಾತ್ಮ ಅಂತೇಳಿ ಉಪಾಸನೆ ಮಾಡಬೇಕು. ಇದು ತಿಳ್ಕೋರಿ. ಪಾಪಿಷ್ಟ್ರ ಸಂಹಾರ ನೀವೇ ಮಾಡ್ಲಕ್ ಹೋಗ್ಬೇಡ್ರಿ. ಪಾಪಿಷ್ಟ್ರಿಗೆ ಹ್ಯಾಂಡಲ್ ಮಾಡ್ಲಕ್ ಹೋಗ್ಬೇಡ್ರಿ. ಇವನಿಗೆ ನೀನೇ ನೋಡ್ಕೋ ಪರಮಾತ್ಮ ಅನ್ಬೇಕು ಅಷ್ಟೇ. ಅವನಿಗೆ ನೀನೇ ನೋಡ್ಕೋ ಪರಮಾತ್ಮ ಅಂದತ್ನಾಗ ಅವನು ಪಾಪದ ಕೊಡ ತುಂಬಿದಾಗ ಅವ ಬಂದ್ ಎಲ್ಲ ನೋಡ್ಕೋತಾನ. ಮತ್ತ ನೀವು ನೋಡ್ಕೊಂಡಿರಿ ಅನ್ನೋದು ನಿಮ್ಮ ಬಲದಿಂದಲೇ ಬರ್ತಾನಂತನೂ ಅಲ್ಲ, ಅವ ಎಲ್ಲ ನೋಡ್ತಿರ್ತಾನ, ಸರ್ವಜ್ಞ ಅದನೋ. ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಯಾವ ಟೈಮಿಗೆ ಏನ್ ಮಾಡ್ಬೇಕು ಮಾಡ್ತಿರ್ತಾನ. ಆದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶನ. ಏನಪ್ಪ? ಪರಮಾತ್ಮನಿಗೆ ಈ ದುಷ್ಟರನ್ನ ಸಂಹಾರ ಮಾಡು, ಇವರು ಸುಮ್ಮನೆ ಲೋಕ ಕಂಟಕರು, ನಮಗೆ ತೊಂದರೆ ಕೊಡ್ಲಕತ್ತಾರ ಅಂತೇಳಿ ಮನಿ ಒಳಗ ಜಗಲಿ ಮೇಲೆ ಒಂದು ದೇವರ ಮೂರ್ತಿ ಇಟ್ಟಿರ್ತೀರಿ. ಅದರ ಮೇಲೆ ನೀವು ನಂಬಿಕೆಯಿಂದ ಹೋಗಿ ಒಂದು ಹನಿ ಎಣ್ಣೆ ಹಾಕಿ ಒಂದು ದೀಪ ಹಚ್ಚಿ ಆ ದುಷ್ಟನ ಸಂಹಾರ ಮಾಡುವಂತ ಒಂದು ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅಷ್ಟೇ. ದೇವ್ರ ದೀಪ ಹಚ್ತೀನಪ್ಪ ನಿನ್ನ ಹೆಸರ ಮೇಲೆ ಅಂತ ಹೇಳೇ ಬರ್ಬೇಕು. ಅವನಿಗೆ ನೋಡ್ಕೋ ಒಂದ್ ಕೈ ಅಂತ ದೇವ್ರಿಗೆ ಒಪ್ಪಿಸಿ ಬಿಡ್ಬೇಕು ಅವನ ಕೇಸ್. ಮುಗೀತು ಅಷ್ಟೇ. ಸಮಾಧಾನ ಆಗ್ಬೇಕು. ಅಷ್ಟು ಮಾಡಿ ಆಯ್ತು, ದೇವ್ರಿಗೆ ಒಪ್ತೀವಿ, ಅದೇನ್ ಮಾಡ್ತಾನೆ ಮಾಡ್ಲಿ, ಏನಾಗ್ತದ ಅಲ್ಲಿ ಅಂತೇಳಿ. ಮತ್ತೆ ಗುಡಿಯಾಗ ಹೋಗಿ ದೇವರಿಗೂ ನೀವು ಒಂದು ದೀಪ ಹಚ್ಚಪ್ಪ, ನಮ್ಮ ಹೆಸರ ಮೇಲೆ ಒಂದು ಸಂಕಲ್ಪ ಮಾಡ್ಲಕತ್ತೀವಿ ಅಂತೇಳಿ. ಏನ್ ಸಂಕಲ್ಪ? ಒಬ್ಬ ದುಷ್ಟನ್ ಸಂಕಲ್ಪ ಮಾಡ್ಬೇಕತ್ತೀವಿ ಅಂತ ಅರ್ಚನೆನೂ ಮಾಡಿಸ್ಬೇಕು. ಸುಮ್ನೆ ನಾವು ತೊಂದರೆ ಕೊಡ್ಲಕತ್ತಾರ ಅಂದ್ರೆ ಅಂತವ್ರ ಮೇಲೆ ಮಾಡ್ಬೇಕು, ಬರೀ ಆಗ್ತದೆ. ಏನಾಗ್ಬೇಕ? ಇದು ಅವತಾರದ ಗ್ಯಾರಂಟಿ. ಇದು ಮತ್ತು ಅವತಾರದ ಉದ್ದೇಶ ಏನದಪ್ಪ ಅಂತಂದ್ರೆ, ಸಾಧು ಸಜ್ಜನರ ಸಂರಕ್ಷಣೆ ಮಾಡುತ್ತೇನೆ, ದುಷ್ಟ ದುರ್ಜನರ ಸರ್ವನಾಶ ಮಾಡುತ್ತೇನೆ. ತಿಳ್ಕೊಂಡ್ಬಿಡ್ಬೇಕು. ನಾವು ದುಷ್ಟರದಿವೋ ಸಾಧು ಸಜ್ಜನರದಿವೋ, ಇನ್ನೊಬ್ಬರಿಂದ ಕಷ್ಟ ನಷ್ಟ ಅಪಮಾನಕ್ಕೆ ನಾವು ಒಳಗಾದಂತ ಏನು ಸಂತ್ರಸ್ತರದಿವೋ, ಅಥವಾ ನಾವು ಇನ್ನೊಬ್ಬರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಕೊಟ್ಟಂತ ದುಷ್ಟರದಿವೋ ಅಂತ ತಿಳ್ಕೋಬೇಕು. ನಮಗಿಲ್ಲಿ ಕಷ್ಟ ನಷ್ಟ ಅಪಮಾನ ಹಿಂಸೆ ಆಗ್ಯದ, ನಾವ್ ಇನ್ನೊಬ್ಬರಿಗೆ ನಾವೇನು ದುಷ್ಟತನ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಪರಮಾತ್ಮ ಬಂದು ನಮ್ಗೆ ಏನ್ ಮಾಡ್ತಾನ? ರಕ್ಷಣೆ ಮಾಡ್ತಾನ. ಮತ್ತೆ ನಾವು ಇನ್ನೊಬ್ಬರಿಗೆ ಮೈ ಮೇಲೆ ಬಿದ್ದು ಇನ್ನೊಬ್ಬರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಮಾಡೀವಿ ಅಂತಂದ್ರೆ ಅವಾಗ ಏನಾಗ್ತಾನ? ಪರಮಾತ್ಮನ ಶಿಕ್ಷೆಗೆ ಗುರಿ ಆಗ್ತೀವಿ ಅಷ್ಟೇ. ಅದಕ್ಕೆ ಪ್ರತಿ ಯುಗದಲ್ಲೂ ಸಾಧು ಸಜ್ಜನರ ಸಂರಕ್ಷಣೆ ಮಾಡಲು ಬರುತ್ತೇನೆ, ದುಷ್ಟ ದುರ್ಜನರ ಸರ್ವನಾಶ ಮಾಡುತ್ತೇನೆ, ಪ್ರತಿ ಯುಗದಲ್ಲೂ ಧರ್ಮದ ಸಂಸ್ಥಾಪನೆ ಮಾಡುತ್ತೇನೆ ಅಂತೇಳಿ ಅವತಾರದ ಉದ್ದೇಶ ಹೇಳ್ತಾನೆ. ರಾಮಕೃಷ್ಣಾದಿಗಳ ಅವತಾರ ಆಗಲಿಕ್ಕೆ 3 ಉದ್ದೇಶಗಳು. ಒಂದು ಸಾಧು ಸತ್ಪುರುಷರ ಸಂರಕ್ಷಣೆ, ದುಷ್ಟ ದುರ್ಜನರ ಸಂಹಾರ, ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು. 3 ಉದ್ದೇಶಗಳು. ಯಾವುದಾದರೂ ಒಂದು ಬ್ರಿಡ್ಜು ಸೇತುವೆ ಕತ್ತರಿಸಿ ಬಿತ್ತು ಅಂತ ಅಂದ್ರೆ ಅದನ್ನು ಯಾರು ವೈಯಕ್ತಿಕವಾಗಿ ಎತ್ತಿ ನಿಲ್ಲಿಸಲಿಕ್ಕಾಗುವುದಿಲ್ಲ. ದಾರ್ಯಾಗ ಏನಾರೇ ಸಣ್ಣದೊಂದು ತೆಗ್ ಬಿತ್ತಂದ್ರ ನಾವು ಯಾರ ಮುಚ್ಚಬಹುದು. ದೊಡ್ಡದೊಂದು ಸೇತುವೆನೇ ಬಿತ್ತು ಅಂತಂದ್ರೆ ಅದೇನು ನಾವ್ ಎತ್ತಲಕ್ಕಾಗ್ತದ? ಸರ್ಕಾರವೇ ಬಂದು ರಿಪೇರಿ ಮಾಡಬೇಕಾಗುತ್ತದೆ. ಯಾವಾಗ ಧರ್ಮದ ಬ್ರಿಡ್ಜು ಸೇತುವೆ ಏನಾಯ್ತು, ಬ್ರಿಡ್ಜ್ ಬಿದ್ದ ರೀತಿಯಲ್ಲಿ ಬಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಅವಾಗ ಆಧ್ಯಾತ್ಮದ ಬ್ರಿಡ್ಜ್ ಬಿತ್ತು, ಧರ್ಮದ ಬ್ರಿಡ್ಜ್ ಬಿತ್ತು, ಯಾವ ಜೀವರುಗಳಿಂದಲೂ ಅದನ್ನು ಕಟ್ಟಿಸಲಿಕ್ಕೆ ಆಗುವುದಿಲ್ಲ. ಆಗ ಭಗವಂತನೇ ಅವತರಿಸಿ ಬಂದು ಧರ್ಮದ ಬ್ರಿಡ್ಜ್ ಅನ್ನು ಕಟ್ಟಿಸಬೇಕಾಗುತ್ತದೆ.
ಅದಕ್ಕೆ ನಾವೇನ್ ಮಾಡ್ಲಕತ್ತೀವಿ, ಆಧ್ಯಾತ್ಮದ ಬ್ರಿಡ್ಜ್ ಬೀಳಬಾರದು ಅನ್ನೋದಕ್ಕೆ ನಾವು ಅದನ್ನು ಗಟ್ಟಿಗೊಳಿಸ್ಲಕ್ ಪ್ರಯತ್ನ ಮಾಡ್ಲಕತ್ತೀವಿ ಅಲ್ರಿ. ಈಗ ನಾವು ಮಾಡುವ ಸತ್ಸಂಗಗಳೆಲ್ಲ ಏನದಾವ, ಆಧ್ಯಾತ್ಮದ ಬ್ರಿಡ್ಜ್ ಅನ್ನ ಗಟ್ಟಿ ನಿಲ್ಲಿಸ್ಬೇಕಂತ ಅಷ್ಟೇ, ಧರ್ಮದ ಬ್ರಿಡ್ಜ್ ನಿಲ್ಲಿಸ್ಬೇಕಂತ. ಆ ಭಗವಂತನೇ ಅವತರಿಸಿ ಬಂದು ಧರ್ಮದ ಬ್ರಿಡ್ಜ್ ಅನ್ನು ಕಟ್ಟಿಸಬೇಕಾಗುತ್ತದೆ. ಇದೇ ಕಾರಣಕ್ಕಾಗಿ ಈಶ್ವರನು ಮೂರನೇ ಸಂಕಲ್ಪ ಮಾಡುತ್ತಾನೆ. ಯಾರು ಈ ಧರ್ಮದ ಬ್ರಿಡ್ಜ್ ಬೀಳುವಾಗ, ಶಿಥಿಲವಾದಾಗ ಅದಕ್ಕೆ ಬೀಳಲಾರ್ದಂಗ ಗಟ್ಟಿಗೊಳಿಸ್ಕೋತ ಓದ್ತಿರ್ತಾರಲ್ಲ, ಅವರೆಲ್ಲರೂ ಆ ಪರಮಾತ್ಮನ ಕಾರುಣ್ಯಕ್ಕೆ, ಕೃಪೆಗೆ ಪಾತ್ರರಾಗ್ತಾರೆ. ಯಾರು ಆ ಧರ್ಮದ ಬ್ರಿಡ್ಜು, ಆಧ್ಯಾತ್ಮದ ಬ್ರಿಡ್ಜು ಜಲ್ದಿ ಬೀಳಂಗ ಮಾಡಿರ್ತಾರ, ಅವರೆಲ್ಲರೂ ಪರಮಾತ್ಮನ ಶಿಕ್ಷೆಗೆ ಗುರಿ ಆಗ್ತಾರೆ. ಅದಕ್ಕೆ ಈಶ್ವರನು, ಇದೇ ಕಾರಣಕ್ಕಾಗಿ ಈಶ್ವರನು ಮೂರನೇ ಸಂಕಲ್ಪ ಮಾಡುತ್ತಾನೆ. ಏನು? ರಾಮಕೃಷ್ಣ ಮೊದಲಾದವರ ರೂಪಗಳು ಸರ್ವರಿಗೂ ತೋರುವಂತಾಗಲಿ. ಇಂಥವ್ರದೊಂದು ರುಚಿ ನೋಡ್ಲಿ, ಈ ತರ ಹುಚ್ಚುಚ್ಚು ಮಾಡಿದ್ರೆ ಏನಾಗ್ತದ ಒಂದು ರುಚಿ ನೋಡ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಸರ್ವರಿಗೂ ಅಂತಂದ್ರೆ ಸಜ್ಜನ ಮತ್ತು ದುರ್ಜನ ಇಬ್ಬರಿಗೆ ಸಿಗಲಿ. ಸಜ್ಜನರಿಗೆ ಸಿಕ್ಕರೆ ಖುಷಿ ಪಡ್ತಾರ, ಅವರಿಂದ ಕೃಪೆ ಹೊಂದುತ್ತಾರೆ. ದುರ್ಜನರಿಗೆ ಅವರಿಂದ ಏನ್ ಸಿಗ್ಬೇಕಂತ ಸಿಗ್ತದ. ಆ ಈಶ್ವರನ ಸಂಕಲ್ಪದಿಂದ ವಿಶೇಷವಾದ ನಾಮ, ವಿಶೇಷವಾದ ರೂಪಗಳಿಂದ ರಹಿತವಾದ ಈಶ್ವರನಲ್ಲಿ ರಾಮಕೃಷ್ಣಾದಿಗಳು ಅಂದರೆ ಪೀತಾಂಬರಧಾರಿ ಮೊದಲಾದ ಶ್ಯಾಮಸುಂದರ ವಿಗ್ರಹ ರೂಪ ಉತ್ಪತ್ತಿಯಾಗುತ್ತದೆ. ಆ ವಿಗ್ರಹವು ಕರ್ಮದ ಆಧೀನವಿರುವುದಿಲ್ಲ. ನಮ್ಮ ನಿಮ್ಮೆಲ್ಲರ ದೇಹಗಳು, ಜನನಗಳು, ಮರಣಗಳು ಮತ್ತು ನಮ್ಮ ನಿಮ್ಮೆಲ್ಲರ ಪಾಪ ಪುಣ್ಯಗಳಿಂದ ರಚನೆವಾಗಿರುತ್ತವೆ. ಆದರೆ ರಾಮಕೃಷ್ಣಾದಿಗಳು ಅವರ ಪಾಪ ಪುಣ್ಯಗಳಿಂದ ಅವತರಿಸಿರುವುದಿಲ್ಲ. ಯದ್ಯಪಿ ರಾಮಕೃಷ್ಣಾದಿಗಳ ವಿಗ್ರಹದಿಂದ ಸಾಧು ಸತ್ಪುರುಷರಿಗೆ ಸುಖವೂ, ದುಷ್ಟ ದುರ್ಜನರಿಗೆ ದುಃಖವೂ ಉಂಟಾಗುತ್ತದೆ. ಹಿಂಗಾಗಿ ದುಷ್ಟ ದುರ್ಜನರಿಗೆ ದುಃಖ, ಸಾಧು ಸಜ್ಜನರಿಗೆ ಸುಖ ಕೊಡುವುದಕ್ಕೆ ರಾಮಕೃಷ್ಣಾದಿಗಳು ಅವತರಿಸಿ ಬರ್ತಾರೆ. ಅವರವರ ಸುಖ ದುಃಖಗಳು ಅವರವರ ಪಾಪ ಪುಣ್ಯಗಳಿಂದಲೇ ರಚಿತವಾಗಿರುತ್ತವೆ. ನಮಗಿವತ್ತು ದುಃಖ ಆಗ್ಯದ, ನಮಗಿವತ್ತು ಸುಖ ಆಗ್ಯದ ಅಂತಂದ್ರೆ ಅದು ನಮ್ಮ ಪಾಪ ಪುಣ್ಯಗಳಿಂದನೇ ರಚನೆ ಆಗ್ಯಾವ. ಆದರೆ ರಾಮಕೃಷ್ಣಾದಿ ಅವತಾರಿ ಪುರುಷರ ಶರೀರಗಳು ಇವು ಯಾರಿಂದ ಆಗ್ಯಾವಪ್ಪ? ಇವು ಪಾಪ ಪುಣ್ಯಲ್ಲಿ. ಒಂದು ದೇಹ ಬಂದದಂದ್ರೆ ಅದು ಪಾಪ ಪುಣ್ಯದಲ್ಲಿಂತ ಬಂದಿರ್ತವೆ. ಸಾಮಾನ್ಯ ಜೀವಿಗಳ ದೇಹಗಳು ಎಂಥ ಪಾಪ ಪುಣ್ಯದಿಂದ ರಚನೆ ಆಗ್ಯಾವ? ಸಾಮಾನ್ಯ ಜೀವಿಗಳ ಅವರವರ ವೈಯಕ್ತಿಕ ಪಾಪ ಪುಣ್ಯಗಳಿಂದ ಅವರವರ ದೇಹಗಳು ಸೃಷ್ಟಿಯಾಗ್ಯಾವ. ಆದರೆ ರಾಮಕೃಷ್ಣಾದಿ ಮಹಾತ್ಮರ ಶರೀರಗಳು ಎದರಿಂದ ಉತ್ಪತ್ತಿ ಆಗ್ಯಾವ ಅಂತಂದ್ರೆ ಸಾಧು ಸತ್ಪುರುಷರ ಪುಣ್ಯದಿಂದ ಮತ್ತು ದುಷ್ಟ ದುರ್ಜನರ ಪಾಪದಿಂದ ರಚನೆಯಾಗಿವೆ. ನೋಡ್ರಿ ಹೆಂಗವ ಪರಮಾತ್ಮನ ಶರೀರ ಸಹಿತ ಹೆಂಗ್ ರಚನೆಯಾಗಿ ಬರ್ತಾನವ. ಇಲ್ಲಿ ಅವತರಿಸಿ ಬರ್ಬೇಕಾದ್ರೆ ಪಾಪಿಷ್ಟರ ಪಾಪದಿಂದ ಮತ್ತು ಪುಣ್ಯವಂತರ ಸಜ್ಜನರ ಪುಣ್ಯದಿಂದ ಅವನ ಶರೀರ ರಚನೆ ಮಾಡ್ಕೊಂಡು ಬರ್ತಾನೆ. ಅವರ ಪಾಪ ಪುಣ್ಯಗಳಿಂದ ರಚಿತವಾಗಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ಅವರ ವೈಯಕ್ತಿಕ ಪಾಪ ಪುಣ್ಯದಿಂದ ರಚಿತವಾಗಿಲ್ಲ. ರಾಮಚಂದ್ರನ ಶರೀರದ ಅವತಾರದಿಂದ ರಾವಣಾದಿ ರಾಕ್ಷಸರಿಗೆ ದುಃಖವಾಯಿತು. ಕೃಷ್ಣ ರೂಪ ಶರೀರದ ಅವತಾರದಿಂದ ಕಂಸಾದಿ ರಾಕ್ಷಸರಿಗೆ ದುಃಖವಾಯಿತು. ಅಂದ್ರೆ ರಾಮನ ಅವತಾರ ರಾವಣಾದಿ ರಾಕ್ಷಸರ ಪಾಪ ಪ್ಲಸ್ ಉಪಾಸಕರ ಪುಣ್ಯ. ರಾಮನ ಪಾಪ ಪುಣ್ಯಗಳ ಫಲವಲ್ಲ. ಜೀವರುಗಳ ದೇಹಕ್ಕ ಜೀವರುಗಳ ಪಾಪ ಪ್ಲಸ್ ಜೀವರುಗಳ ಪುಣ್ಯ ಅಷ್ಟೇ. ಅವರವರ ತಮ್ಮ ತಮ್ಮ ಪಾಪ ಮತ್ತು ತಮ್ಮ ತಮ್ಮ ಪುಣ್ಯ. ಆದರೆ ರಾಮಕೃಷ್ಣಾದಿಗಳ ದೇಹ ಎಂತದಪ್ಪ ಅಂದ್ರೆ ರಾವಣಾದಿ ರಾಕ್ಷಸರ ಪಾಪ ಮತ್ತು ಉಪಾಸಕರ ಪುಣ್ಯ. ಹಿಂಗ ಎರಡು ಕೂಡಿಸಿ ಮಹಾತ್ಮರ ಶರೀರಗಳು ಹುಟ್ಟಿ ಬರ್ತಾವ. ಅವತಾರಗಳ ಶರೀರಗಳು
ಅವತಾರಗಳ ಶರೀರಗಳು ಸಾಧು ಸತ್ಪುರುಷರ ಸುಖಕ್ಕೆ ಕಾರಣವಾಗುತ್ತವೆ ಮತ್ತು ಅವು ಸಾಧು ಸತ್ಪುರುಷರ ಪುಣ್ಯ ಸಮುದಾಯದಿಂದ ರಚಿತವಾಗಿರುತ್ತವೆ. ಮತ್ತು ಎರಡನೇದ್ದು ಅಸುರರ ಅಸಾಧು ಪುರುಷರ ದುಃಖಕ್ಕೆ ಕಾರಣವಾಗುತ್ತವೆ. ಕಾರಣ ಅವತಾರಗಳು ಅಸುರ ಅಸಾಧು ಪುರುಷರ ಪಾಪ ಸಮುದಾಯದಿಂದ ರಚಿತವಾಗಿರುತ್ತವೆ. ಎಣ್ಣೆ ಬತ್ತಿ ಇದ್ರೆ ಹೆಂಗ ದೀಪ ಹತ್ತದ, ಹಂಗ ಪಾಪ ಮತ್ತು ಪುಣ್ಯ ಇದ್ರೆ ದೀಪ ಹತ್ತದ. ಇದು ಒಂದು ದೇಹ ಹುಟ್ಟುತ್ತದ. ದೀಪಕ್ಕೊಂದು ಎಣ್ಣೆ ಬತ್ತಿ ಹೆಂಗ್ ಬೇಕು ಹಂಗ ಇಲ್ಲೇನದ ಪಾಪ ಮತ್ತು ಪುಣ್ಯ ಅನ್ನೋ ಎರಡು ಇರ್ಬೇಕಾಗ್ತದ. ಆ ಪಾಪ ಪುಣ್ಯ ಅನ್ನೋದು ಯಾರ್ದು? ಒಬ್ಬ ಜೀವ ಹುಟ್ಟಿ ಬರ್ಬೇಕು ಅಂತಂದ್ರ ಅವನ ಪಾಪ ಅವನ ಪುಣ್ಯದಂತೆ ಅವ ಹುಟ್ಟಿ ಬರ್ತಾನ. ಒಬ್ಬ ದೇವರು ಹುಟ್ಟಿ ಬರ್ಬೇಕು ಅಂತಂದ್ರೆ, ಅವತಾರಿ ಪುರುಷರು ಹುಟ್ಟಿ ಬರ್ಬೇಕಂತಂದ್ರೆ ಸಜ್ಜನರ ಪುಣ್ಯ, ದುರ್ಜನರ ಪಾಪ. ಅವರು ಸ್ವಂತ ವೈಯಕ್ತಿಕ ಪಾಪ ಪುಣ್ಯದಿಂದ ಹುಟ್ಟಿ ಬಂದಿರಂಗಿಲ್ಲ. ಇವರು ಜಗತ್ತಿನ ಜೀವಿಗಳು, ಸಜ್ಜನರು ದುರ್ಜನರು ಅಂತಾರ. ಅವ್ರ ಪಾಪ ಪುಣ್ಯಗಳ ಫಲವಾಗಿ ಅವರು ಹುಟ್ಟಿ ಬರ್ತಾರ. ಹುಟ್ಟಿ ಬಂದ ಮೇಲೆ ಅವರಿಂದ ಏನಾಗ್ತದ ಮುಂದಂತಂದ್ರೆ, ಹುಟ್ಟಿ ಬಂದ ಅವತಾರಿ ಪುರುಷರ ದೇಹಗಳಿಂದ ಸಜ್ಜನರಿಗೆ ಸುಖ ಉಂಟಾಗ್ತದ, ದುರ್ಜನರಿಗೆ ದುಃಖ ಆಗ್ತದ ಅಂತ ಹೇಳಿ, ಆದ್ದರಿಂದ ಅವತಾರಿ ಶರೀರಗಳು ಅವತಾರಿ ಪುರುಷರ ಪುಣ್ಯ ಪಾಪಗಳ ಅಧೀನವಿರುವುದಿಲ್ಲ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಅವತಾರಿ ಪುರುಷರ ಪುಣ್ಯ ಪಾಪಗಳ ಅಧೀನವಿರುವುದಿಲ್ಲ. ಅವರು ಏನದಪ್ಪ ಅಂದ್ರೆ, ರಾಮಕೃಷ್ಣಾದಿಗಳ ಶರೀರಗಳು ರಾಮಕೃಷ್ಣಾದಿಗಳ ಪುಣ್ಯ ಪಾಪಗಳಿಂದ ರಚನೆ ಆಗಿರಲ್ಲ. ಸಾಧುಗಳ ಪುಣ್ಯ ಅಸಾಧುಗಳ ಪಾಪಗಳಿಂದ ರಚನೆಯಾಗಿರುತ್ತದೆ. ಮುಂದೆ ಚಾಪ್ಟರ್ ಮತ್ತೆ ಏನ್ ಮಾಡದ, ಚೇಂಜ್ ಮಾಡ್ದ. ಈಗ ನಾವು ಇಲ್ಲಿ ತನ ಏನ್ ತಿಳ್ಕೊಂಡಿವಿ? ಅವತಾರಿ ಶರೀರಗಳು ಏನದವ? ಪುರುಷರ ಅವತಾರಿ ಪುರುಷರ ಪುಣ್ಯ ಪಾಪಗಳ ಅಧೀನ ಇರುವುದಿಲ್ಲ ಅಂತ ಹೇಳುವುದು. ಇದು ಸಂಭವಿಸುವುದಿಲ್ಲ. ಹಂಗ ಹೇಳ್ತೀರಿ ಅಂತ ಮತ್ತೆ ಇದು ಚಾಲು ಮಾಡಿದೆವು. ಮತ್ತ ಅವ್ರ ಪಾಪ ಪುಣ್ಯ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ, ಅದೇ ಹಂಗ. ಅದಕ್ಕೆ ರಾಮಕೃಷ್ಣಾದಿಗಳ ಶರೀರಗಳು ರಾಮಕೃಷ್ಣಾದಿಗಳ ಪುಣ್ಯ ಪಾಪಗಳಿಂದ ರಚನೆ ಆಗಿರಲ್ಲ. ಸಾಧುಗಳ ಪುಣ್ಯ ಅಸಾಧುಗಳ ಪಾಪಗಳಿಂದ ರಚನೆ ಆಗುತ್ತದೆ. ತಥಾಪಿ ಜೀವರುಗಳ ಶರೀರಗಳು ತಮ್ಮ ಪುಣ್ಯ ಪಾಪಗಳಿಂದ ರಚನೆಯಾಗಿರುತ್ತದೆ. ಪೂರ್ವದ ಶರೀರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಮತ್ತು ಅವುಗಳ ಫಲಗಳಾದ ಸುಖ ದುಃಖಗಳು ಮುಂದಿನ ಶರೀರದಲ್ಲಿ ಉಂಟಾಗುತ್ತವೆ. ಶರೀರ ಅಭಿಮಾನಿಯಾದ ಜೀವನು ತಾನೇ ಮಾಡಿದ ಪಾಪ ಪುಣ್ಯಗಳ ಅಧೀನವಾಗಿರುತ್ತಾನೆ. ಅದರಂತೆಯೇ ರಾಮಕೃಷ್ಣಾದಿಗಳ ಶರೀರಗಳು ತೋರುತ್ತಿದ್ದರೂ ಅವು ಸಾಧು ಅಸಾಧು ಪುರುಷರ ಪಾಪ ಪುಣ್ಯಗಳ ಅಧೀನವಿರುತ್ತವೆ. ಆದರೆ ರಾಮಕೃಷ್ಣಾದಿಗಳು ಪುಣ್ಯ ಪಾಪಗಳ ಅಧೀನವಿರಲ್ಲ ಮತ್ತು ಅವರಿಗೆ ತಮ್ಮ ಶರೀರದಿಂದ ಸುಖದ ಭೋಗವೂ ಆಗುವುದಿಲ್ಲ ಮತ್ತೆ ಅವರಿಗೆ ದುಃಖದ ಭೋಗವೂ ಆಗುವುದಿಲ್ಲ. ಅಂದ್ರೆ ಸುಖದ ಅಪೇಕ್ಷೆಯೂ ಇರುವುದಿಲ್ಲ, ದುಃಖದ ಉಪೇಕ್ಷೆಯೂ ಇರುವಂಗಿಲ್ಲ. ದುಃಖ ಬೇಡನು ಅನ್ನಂಗಿಲ್ಲ, ಸುಖ ಬೇಕನು ಅನ್ನಂಗಿಲ್ಲ. ಅದು ದೊಡ್ಡವರ ಲಕ್ಷಣ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಪಾಪ ಪುಣ್ಯಗಳ ಅಧೀನವಿಲ್ಲ ಎಂದು ಸಂಭವಿಸುತ್ತದೆ. ತಗಳ ಏನ್ ಹೇಳದ? ಅವತಾರಿ ಶರೀರಗಳ ಪುರುಷರು ಪಾಪ ಪುಣ್ಯಗಳ ಅಧೀನವಿರುವುದಿಲ್ಲ ಎಂದು ಹೇಳುವುದು ಸಂಭವಿಸುವುದಿಲ್ಲ ಅಂತಾನೆ ಇಲ್ಲಿ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಹೇಳದ ಮುಂದೆ ಗೊತ್ತಾಗ್ತದೆ. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಕೂಡ ಇರಲ್ಲ. ಅವು ಭೂತದ ಪರಿಣಾಮ, ಪಂಚಭೂತದ ಪರಿಣಾಮನೂ ಇರಲ್ಲ ಅದರೊಳಗ. ಮತ್ತೇನೆಂದರೆ ಚೈತನ್ಯದ ಆಶ್ರಿತದಲ್ಲಿರುವ ಮಾಯೆಯ ಪರಿಣಾಮವಿರುತ್ತದೆ. ರಾಮಕೃಷ್ಣಾದಿಗಳ ಶರೀರ ಮತ್ತು ಜೀವಿಗಳ ಶರೀರಕ್ಕ ಎರಡು ಶಬ್ದಗಳು ಬಳಸ್ತಾರ. ಏನು? ರಾಮಕೃಷ್ಣಾದಿಗಳ ಶರೀರ ಚೈತನ್ಯದ ಅಧೀನವಿರುತ್ತದೆ, ಜೀವಿಗಳ ಶರೀರ ಜಡ ಪಂಚಭೂತಗಳ ಅಧೀನವಿರುತ್ತದೆ.
ಅಲ್ಲಿ ಮಾಯಾರಚಿತ ರಾಮಕೃಷ್ಣಾದಿಗಳು. ಮಾಯ ಯಾರನ್ನ ಆಶ್ರಯಿಸಿರ್ತದ? ಬ್ರಹ್ಮನನ್ನ ಆಶ್ರಯಿಸಿರ್ತದ. ಬ್ರಹ್ಮನಲ್ಲಿ ಆಶ್ರಯಿಸಿದ ಮಾಯೆಯಿಂದ ರಚಿತವಾಗಿರುತ್ತದೆ ರಾಮಕೃಷ್ಣರ ಶರೀರ. ಇವಂದೇನಿರ್ತದಪ್ಪ ಜೀವನಂದ್ರ ಜಡ ಪಂಚಮಹಾಭೂತಗಳಿಂದ ಆಗಿರ್ತದೆ. ಅದಕ್ಕೆ ಜೀವರುಗಳ ಶರೀರಗಳು ಪಂಚಭೂತಗಳಿಂದ ಆಗಿವೆ, ಭೂತರಚಿತವಾಗಿವೆ. ಹಿಂಗ ಹೇಳಿ ಇಲ್ಲೇನಾಗಬೇಕಾಗ್ಯದ? ಏನಾರ ರಿಪೇರಿ ಆಗ್ಬೇಕು. ಮ್ಯಾಲಿನ ವಾಕ್ಯ ಅವತಾರಿ ಶರೀರಗಳು ಅವತಾರಿ ಪುರುಷರ ಪುಣ್ಯ ಪಾಪಗಳ ಆಧೀನವಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಹಿಂಗ್ ಬರಿಬೇಕು. ಇದೇನು ಇರುವುದಿಲ್ಲ ಎಂದು ಇರುತ್ತವೆ ಎಂದು ಹೇಳುವುದು ಸಂಭವಿಸುತ್ತದೆ. ವಾಕ್ಯ ರಿಪೇರಿ ಆಗ್ಬೇಕಲ್ಲ. ಈಗ ಜೀವಿಗಳು ಅವರ ಶರೀರಗಳು ಹೆಂಗದವ? ಆ ಜೀವಿಗಳು ಮಾಡಿದ ಪಾಪ ಪುಣ್ಯದ ಆಧೀನ ಇರುತ್ತವೆ ಎಂದು ಹೇಳುವ ಹಾಗೆ ರಾಮಕೃಷ್ಣಾದಿಗಳ ಶರೀರಗಳು ಅವರವರ ಪಾಪ ಪುಣ್ಯಾದಿಗಳ ಆಧೀನವಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಹಿಂಗ್ ಬರಿಬೇಕಲ್ಲ. ಆಧೀನವಿರುವುದಿಲ್ಲ ಎಂದು ಹೇಳುವುದು ಸಂಭವಿಸುವುದಲ್ಲ, ಅಲ್ಲ, ವಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ಅವರವರ ಪಾಪ ಪುಣ್ಯಗಳ ಆಧೀನವಿರುತ್ತವೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಯಾರ ಪಾಪ? ದುಷ್ಟರ ಪಾಪ. ಯಾರ ಪುಣ್ಯ? ಶಿಷ್ಟರ ಪುಣ್ಯಗಳ ಆಧೀನ ಇರ್ತವವು. ಅವು ಸ್ವತಂತ್ರ ಪಾಪ ಪುಣ್ಯ ಇರಲ್ಲ. ಹಿಂಗಾಗಿ ಏನಾಯ್ತು? ಇಲ್ಲಿ ತನ ಹೇಳಿದ್ದು ನಿಮ್ಗೇನ್ ತಿಳಿದದ ಅನ್ಕೋತೀನಿ. ಏನ್ ತಿಳಿದ? ನಮಗಂತೂ ಏನು ತಿಳಿದಿಲ್ಲ. ಸುಮ್ಮನೆ ಅದಕ್ಕೆ ಓದ್ಬೇಕ ತಿಳಿಯವಲ್ದು. ಸುಮ್ಮ ಹಂಗೆ ಹೇಳಕತ್ತೀನಿ. ನಿಮಗೆ ತಾತ್ಪರ್ಯ ಇದ್ರೊಳಗೆ ಏನ್ ನಮ್ಗೇನು ಬ್ರಹ್ಮ ನಾನು ಸ್ವರೂಪದ ಬಗ್ಗೆ ಏನಾರ ಆನಂದ ಅದು ಏನಾರ ಆದಂದ್ರೆ ಸುಮ್ಮನೆ ಏನೋ ಹೊಡೆದಾರೆ. ಜಗತ್ತ ಕಣ್ಣಾಗ ಏನು ಕಾಣ್ಲಕತ್ತದ, ಇಲ್ಲಿ ಜೀವಿಗಳ ಲೀಲೆ, ದೇವರ ಲೀಲೆ ಹ್ಯಾಂಗಿರ್ತದ ಏನು ಇವೆಲ್ಲ ಗೊತ್ತಾಗ್ತವ. ಖರೆ ಬ್ರಹ್ಮ ಗೊತ್ತಾಗಲ್ಲ ಅಷ್ಟೇ. ಬ್ರಹ್ಮದ ಅನುಭವ ಆಗಂಗಿಲ್ಲ. ಅದಕ್ಕ ಕಣ್ಣಿಗೆ ಕಾಣದಿದೆಲ್ಲ ಏನದ ಅಂತಂದ್ರ ಆ ಬ್ರಹ್ಮ ವೇದ್ಯ ಆಗ್ಯದ ಬದಲಿ ಇದೆಲ್ಲ ಮಾಯಾ ಜಗತ್ತು ವೇದ್ಯ ಆಗ್ತವ ಅಷ್ಟೇ. ಅದನ್ನೇ ಹೇಳ್ಬೇಕಾಗ್ಯದವ್ರು. ಅದಕ್ಕೆ ಇಲ್ಲಿ ತಾತ್ಪರ್ಯಕ್ಕೆ ಬಂದರಿ. ಮತ್ತ ತಾತ್ಪರ್ಯ ಇದರಾಗೆ ಒಂದು ಕಸ. ಇದು ಇಲ್ಲಿ ತನಕ ರಾಮಕೃಷ್ಣ ಅಂತ ಓದ್ಲಕತ್ತೀವಲ್ಲ, ಇದು ಒಂದು ಕಸದ ಕಥೆ. ಇದು ಈ ಕಥೆಗೆ ಒಂದು ತಾತ್ಪರ್ಯ. ಮತ್ತೆ ಇದನ್ನ ಭಾರಿ ಟೇಸ್ಟ್ ಅನಿಸ್ತದ, ಹೌದಲ್ಲ ಅನ್ನಿಸ್ತಿರ್ತದ. ಬ್ರಹ್ಮ ಸ್ವರೂಪ ಅನುಭವಿಸ್ಬೇಕಾದ್ರೆ ಕಲ್ಲು ಹಚ್ಚಿದಂಗ ಆಗ್ತದೆ. ಇವೆಲ್ಲ ರಾಮಕೃಷ್ಣನ್ ಕಥೆ ಓದೋದು ಭಾರಿ ಸರಳ. ಅದೇ ಯಾಕೆ ಬಂತು ಅವತಾರ, ಇದು ಯಾಕೆ ಬಂತು, ಹಂಗೆ ಯಾಕೆ ಒಂದು ಅರ್ಧಂಬರ್ಧ ಗೊತ್ತು. ಇನ್ನ ಒಂದಿಟ್ಟು ಕ್ಲಿಯರ್ ಆಗಿ ಹೇಳಕತ್ತಾರ ಬಹಳ ಚಲೋ ಅನಿಸ್ತು. ಇದರಿಂದ ಏನು ಉಪಯೋಗ ಅದ ಹೇಳ್ರಿ? ನಮ್ಮ ಬರೀ ಬುದ್ಧಿ ಕೆಲಸ ಇದು, ಅರಿವಿನ ಕೆಲಸ ಇಲ್ಲ. ಬುದ್ಧಿ ಕೆಲಸ. ಅದೇ ಪರಮಾತ್ಮ ಅವತಾರ ನಿಮ್ಮಿಂದ ಭಿನ್ನವಾಗಿದ್ದದು. ನಿಮ್ಮ ನಿಡ್ಕೊಂಡೇನು ಹೇಳ್ತೈತೆ ಆಧ್ಯಾತ್ಮ? ಅದು ಇಲ್ಲೀಗ ನೈತಿಕತೆ ಬಂತಿದು. ಇದಕ್ಕೇನಂತಾರೆ? ನೈತಿಕತೆ ಪಾಠ ಅಂತಾರೆ ಇದಕ್ಕೆ. ಆಧ್ಯಾತ್ಮಿಕತೆ ಹೋಯ್ತು. ನಿಮ್ಮ ಇಂದ್ರಿಯ ಇಲ್ಲ ಇದ್ರಾಗ, ನಿಮ್ಮ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಅರಿವು ಇಲ್ಲ, ಏನೇನು ಇಲ್ಲ. ಪಾಪ ಪುಣ್ಯಗಳಿಂದ ಈ ಶರೀರ ಬಂದದ ಅನ್ನೋದು ಎಲ್ಲರಿಗೂ ಗೊತ್ತದ. ಮುಂದೇನಾಯ್ತು? ಅವ್ರ ಪಾಪ ಪುಣ್ಯ, ಇವ್ರ ಪಾಪ ಪುಣ್ಯ ಎಲ್ಲ ಕಲ್ಸಿ ಗದ್ಲ ಹೇಳಕತ್ತಾರ ಈಗ ಅವ್ರು. ಎಲ್ಲ ನೈತಿಕತೆ ಪಾಠ ಇದು, ಆಧ್ಯಾತ್ಮಿಕತೆ ಅಲ್ಲ ಇದು. ಈಗ ನೋಡ್ರಿ, ನಿಮ್ಮ ಶರೀರ ಅದು ಗಟ್ಟಿಮುಟ್ಟಾಗಬೇಕಾದ್ರೆ ಅದಕ್ಕೆ ಏನ್ ಹಾಕ್ಬೇಕು? ಕೂಳು ಹಾಕ್ಬೇಕು. ಅದಕ್ಕೆ ಆಹಾರ ಹಾಕ್ಬೇಕು. ನೀರು ಆಹಾರ, ಚಲೋ ನೀರು ಚಲೋ ಆಹಾರ ಹಾಕ್ಬೇಕು. ಅದಕ್ಕೊಂದಿಟ್ಟು ವ್ಯಾಯಾಮ ಇತ್ತು ಅಂತಂದ್ರ ನಿಮ್ ಶರೀರ ಗಟ್ಟಿ ಆಗ್ತದೆ. ನೆಕ್ಸ್ಟ್ ಏನಾಯ್ತು? ಸೂಕ್ಷ್ಮ ಶರೀರದಾಗ ಒಂದು ಬುದ್ಧಿ ಅಂತದ. ಬುದ್ಧಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ವ್ಯಾವಹಾರಿಕ ಜಗತ್ತೇನದಲ್ಲ ಇದು, ಈ ಜಗತ್ತಿನ ವಿಷಯಗಳು ತಲೆ ಓಡಿಸಂತಿರ್ತಾರ.
ಭಾರಿ ಬುದ್ಧಿವಂತಪ್ಪ ಅಂತಾರ. ಚಲೋ ಸಣ್ಣ ವಯಸ್ಸಿನಾಗ ಮನಿ ಗಿನಿ ಕಟ್ಕೊಂಡ್ ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡ್ ಕಾರ್ನಾಗ ಓಡಾಡ್ಲಕತ್ತಿದ್ನಂತಂದ್ರ ಭಾರಿ ಬುದ್ಧಿವಂತ ಬಿಡಪ್ಪ, ನಾವೆಲ್ಲ ಅವನ್ ಮುಂದೆ ಏನೂ ಅಲ್ಲ, ಬುದ್ಧಿವಂತ. ಅದಕ್ಕೆ ಬುದ್ಧಿ ಸ್ಟ್ರಾಂಗ್ ಆಗದಂದ್ರೆ ಇಂಥದ್ದು. ಈ ಲೌಕಿಕ ಜಗತ್ತಿನೊಳಗೆ ತಲೆ ಓಡಿಸಿ ಯಾಕಲ್ಲಗೋ ಒಂದಿಷ್ಟು ಫ್ಲಾಟ್ ತಗೊಂಡು ಅವ್ ಮತ್ತೀಗ ಮಾರಿ ಅದ್ರಲಿಂತ ಮತ್ತೆ ಹೊಸ ರೇಟ್ಲಿಂತ ಹೊಸ ಮತ್ತೆ ಆ ರೊಕ್ಕ ಎದ್ರಾಗ ಹಾಕಿ ಈ ರಿಯಲ್ ಎಸ್ಟೇಟ್ ಹತ್ತು ಮಾಡಿ ಹಂಗ ಮಾಡಿ ಹಿಂಗ್ ಮಾಡಿ ಒಟ್ಟ ತನ್ನದೇ ಆದ ಒಂದು ಲೋಕ ಸೃಷ್ಟಿ ಮಾಡ್ಕೊಂಡು ದೊಡ್ಡ ಸೌಕರ್ಯ ಆಗಿಬಿಡ್ತಾನ. ಅವನು ಬುದ್ಧಿವಂತ, ಬುದ್ಧಿ ಸ್ಟ್ರಾಂಗ್. ಆ ಬುದ್ಧಿಗೆ ಶರೀರಕ್ಕ ಎರಡಕ್ಕೂ ಆಧಾರವಾಗಿ ನಿಂತಿದ್ದೆವುದು ಕೂಟಸ್ಥ ಚೇತನ, ಸಾಕ್ಷಿ ಚೇತನ, ಆತ್ಮಚೇತನ, ಬ್ರಹ್ಮಚೇತನ. ಅದಕ್ಕೇನು ಅದು ಯಾವಾಗ ಸ್ಟ್ರಾಂಗ್ ಆಗ್ತದೆ? ಅದು ಯಾವಾಗ ಸ್ಟ್ರಾಂಗ್ ಆಗ್ತದ ಅಂದ್ರೆ ನೀವು ಬ್ರಹ್ಮ ಅಂತ ಯಾವಾಗ ತಿಳ್ಕೊತೀರಿ ಅವಾಗ ಅದು ಸ್ಟ್ರಾಂಗ್ ಆಗ್ತದೆ. ಅರಿವಿಗೆ ಅನುಭವವೇ ಆಶ್ರಯ. ನೀವು ಅನುಭವ ಮಾಡಿದಂಗೆಲ್ಲ ಅದೇನಾಗ್ತದ ಗಟ್ಟಿ ಆಗ್ತದ. ಊಟ ಮಾಡಿದಂಗೆ ಅದಕ್ಕೆ ಆತ್ಮದ ಊಟ. ಅಹಂ ಬ್ರಹ್ಮಾಸ್ಮಿ ಅಂತ ನೀವು ಹೆಂಗೆ ಅನುಭವ ಮಾಡ್ತೀರಿ, ನೀವು ಊಟ ಮಾಡಿದ್ರೆ ಹೆಂಗೆ ಶರೀರ ಸ್ಟ್ರಾಂಗ್ ಆಗ್ತದ. ಈ ಜಗತ್ತಿನೊಳಗೆ ತಲೆ ಓಡಿಸಿ ಬುದ್ಧಿ ಓಡಿಸಿ ನೀವು ಕೆಲವೊಂದು ನಿರ್ಧಾರ ತಗೊಂಡು ಈ ಜಗತ್ತಿನೊಳಗೆ ನೀವು ಬದುಕು ಸುಂದರ ಮಾಡ್ಕೊಂಡ್ರೆ ಬುದ್ಧಿ ಸ್ಟ್ರಾಂಗ್ ಆಗ್ತದ. ಇವೆರಡಕ್ಕೂ ಆಸರೆಯಾದ ಆತ್ಮ ಸ್ಟ್ರಾಂಗ್ ಆಗಬೇಕು ಅಂತಂದ್ರ ನಾ ಬ್ರಹ್ಮದೀನಿ, ನಾನು ಇದ್ದದ್ದಕ್ಕೆ ಈ ಬುದ್ಧಿ ಕೆಲಸ ಮಾಡ್ಲಕತ್ತದ, ನಾನು ಇದ್ದದ್ದಕ್ಕೆ ಈ ಶರೀರ ಕೆಲಸ ಮಾಡ್ಲಕತ್ತದ ಅಂತೇಳಿ ಆ ನಿಮ್ಮ ನಿಜದ ನೆಲೆಯನ್ನರಿತು ಆ ನಿಜದ ನೆಲೆಯಲ್ಲಿ ನಿಂತಾಗ ನಿಮಗೆ ಪರಮಾನಂದ ಆಗ್ತದೆ. ಬುದ್ಧಿ ಒಳಗ ಯಾವನಿಗರ ಸುಖ ಆಗ್ಯದನ್ರಿ? ಬುದ್ಧಿ ಓಡಿದ್ದವನಿಗೆ ಯಾವನಿಗರ ಸುಖ ಆಗ್ಯದೇನಿ ಜಗತ್ತಿನಾಗ? ಇನ್ನಷ್ಟು ಓಡಿಸ್ತದ. ಒಂದಕ್ಕೆ ಓಡಿಸಿ ಒಂದು ಟಾರ್ಗೆಟ್ ಮುಟ್ಸೋದ್ರಾಗ ಮತ್ತೊಂದು ಟಾರ್ಗೆಟ್ ಒಯ್ದು ನಿಲ್ಲಿಸ್ತದೆ. ಯಾವನಿಗೆ ಸುಖ ಇಲ್ಲ ಬುದ್ಧಿ ಬೆನ್ನ ಹತ್ತಿದವನಿಗೆ. ಈ ಸ್ಥೂಲ ಶರೀರಕ್ಕೆ ಬೆನ್ನ ಹತ್ತಿ ಅದಕ್ಕೆ 3 ಹೊತ್ತು ಏನೇನೋ ತಿನಿಸಿ ಉಣಿಸಿ ಎಣ್ಣೆ ಹಾಕಿ ಮಾಲಿಶ್ ಮಾಡಿ ಏನ್ ಮಾಡಿದ್ರು ಆ ಶರೀರದ ಬೆನ್ನ ಹತ್ತಿದವನಿಗೂ ಏನು ಸುಖ ಇಲ್ಲ. ಆತ್ಮದ ಬೆನ್ನ ಹತ್ತಿದವನಿಗೆ ಮಾತ್ರ ಸುಖ. ಮತ್ತ ಸ್ಥೂಲ ದೇಹಕ್ಕೆ ಅಶನವೇ ಆಶ್ರಯ. ವಚನ ಅದ, ಒಂದು ಶರಣರ ವಚನ ಅದ. ಸ್ಥೂಲ ಶರೀರಕ್ಕ ಅಶನ ಅಂದ್ರೆ ಅನ್ನನೇ ಅದಕ್ಕೆ ಆಶ್ರಯ. ಮತ್ತೆ ನೀವು ಬುದ್ಧಿಗೆ ಇದಕ್ಕೆಲ್ಲ ಏನದಪ್ಪ ಅಂದ್ರೆ ನಿಮ್ಮ ನಿರ್ಧಾರಗಳೇ ಆಶ್ರಯ. ಚಲೋ ಚಲೋ ನಿರ್ಧಾರ ತಗೊಂಡ ಮೇಲೆ ನಿಮ್ಮ ಬುದ್ಧಿ ಬಹಳ ಚಲೋ ಅದಪ್ಪ, ಭಾರಿ ಬುದ್ಧಿವಂತ ಅನ್ಸುತ್ತ. ಅದು ಆಶ್ರಯ. ಅರಿವಿಗೆ ಏನ್ ಆಶ್ರಯ ಅಂದ್ರೆ ಅನುಭವವೇ ಆಶ್ರಯ. ಅನುಭವ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮದಿನಿ, ಸರ್ವಂ ಬ್ರಹ್ಮ ಅಸ್ತಿ. ಅದೇ ಅರಿವಿಗೆ ಆಶ್ರಯ. ಆ ಅರಿವೇ ಮೋಕ್ಷ ಪ್ರದಾಯಕ, ಅರಿವೇ ಪರಮಾನಂದ ಪ್ರದಾಯಕ, ಅರಿವೇ ದುಃಖ ನಿವೃತ್ತಿ ಪ್ರದಾಯಕ. ನಿವೃತ್ತಿ ಮಾಡಿಬಿಡ್ತದೆ ದುಃಖ. ಅದಕ್ಕೆ ಅವತಾರಿ ರಾಮಕೃಷ್ಣಾದಿಗಳ ಶರೀರಗಳು ಪುಣ್ಯ ಪಾಪಗಳಿಂದ ರಚಿತವಾಗಿವೆ. ಆದರೆ ಸ್ವಂತದ ಅಂದ್ರೆ ರಾಮಕೃಷ್ಣಾದಿಗಳ ಪಾಪ ಪುಣ್ಯಗಳ ಕರ್ಮಗಳಿಂದ ಅಲ್ಲ. ಜೀವರುಗಳ ಶರೀರಗಳು ಪಾಪ ಪುಣ್ಯಗಳಿಂದ ರಚಿತವಾಗಿವೆ, ಆದರೆ ಇವೇನು ಸ್ವಂತದ ಕರ್ಮಗಳಿಂದ ರಚಿತವಾಗಿವೆ. ರಾಮಕೃಷ್ಣಾದಿಗಳು ಅವತಾರಿಕ ಶರೀರಗಳು, ಭೂತ ರಚನೆಯಲ್ಲ. ಅವು ಏನದವ ಚೈತನ್ಯದ ಆಶ್ರಯದಲ್ಲಿರುವ ಮಾಯೆಯ ರಚಿತಗಳಾಗಿವೆ. ಮತ್ತು ಜೀವರುಗಳ ಶರೀರಗಳು ಪಂಚಭೂತಗಳಿಂದ ಆಗಿವೆ. ಪಂಚಭೂತಗಳು ಕೂಡ ಮಾಯೆಯ ರಚಿತವಾಗಿವೆ. ಹೆಂಗದವ ನೋಡ್ರಿ, ಪಂಚಭೂತಗಳು ಮತ್ತು ಅವತಾರಿ ಪುರುಷರ ಶರೀರಗಳು ಮಾಯೆಯಿಂದ ರಚಿತವಾಗಿವೆ. ಆದರೆ ಜೀವಿಗಳ ಶರೀರ, ಸಾಮಾನ್ಯ ಜೀವಿಗಳ ಶರೀರ ಏನಾಗ್ಯಾವ? ಪಂಚಭೂತಗಳಿಂದ ರಚಿತ ಆಗ್ಯಾವ. ಮಾಯೆಯಿಂದ, ಡೈರೆಕ್ಟ್ ಮಾಯೆಯಿಂದ ರಚಿತ ಆಗಿಲ್ಲ. ಕರ್ಮದ
ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳಿಂದ ರಚಿತವಾಗಿದ್ದರೆ ಹಗ್ಗ ಮೊದಲಾದವುಗಳ ಬಂಧನಕ್ಕೆ ಒಳಗಾಗುವ ಸಂಭವವಿತ್ತೋ? ಈಗ ಒಂದು ವೇಳೆ ಪಂಚಭೂತಗಳಿಂದ ರಾಮಕೃಷ್ಣಾದಿಗಳ ಶರೀರ ಆಗಿತ್ತು ಅಂತಂದ್ರೆ ಹಗ್ಗದಲ್ಲಿಂದ ಕಟ್ಲಕ್ ಬರ್ತಿತ್ತು ಅವಕ್ಕ. ಆದರೆ ಕೃಷ್ಣನಿಗೆ ಬಹಳ ತುಂಟತನ ಮಾಡ್ಲಕತ್ತಾನಂತೇಳಿ ಅವ್ರ ತಾಯಿಗೆ ಬ್ಯಾಸರ ಬಂದು ಅವರಿಗೆ ಹಗ್ಗ ತಗೊಂಡು ಕಟ್ಲಕ್ವಾದಳಕಿ ಕೃಷ್ಣಗ. ಯಶೋದೆಗೆ ಕೃಷ್ಣನನ್ನು ಹಗ್ಗದಲ್ಲಿ ಬಂಧಿಸಲು ಸಾಧ್ಯವಾಗಲಿಲ್ಲ. ಎಷ್ಟು ಮಂದಿ ಮನೆಯ ಹಗ್ಗಗಳು ತಂದು ಅವನಿಗೆ ಕಟ್ಟಿದ್ರು ಅವನಿಗೆ ಕಟ್ಲಕ್ಕೆ ಆಗಲಿಲ್ಲ. ಆದರೆ ಯಾವ ಜೀವನನ್ನಾದರೂ ಒಂದು ಮೊಳ ಹಗ್ಗ ಇತ್ತಂದ್ರೆ ಹಿಡಿದು ಕಟ್ಟಿ ಹಾಕ್ಬೋದು ಅವನಿಗೆ. ಆದ್ರ ಈ ಮಾಯಾ ಶರೀರ ಏನದಲ್ಲ ಅದಕ್ಕೆ ಕಟ್ಲಿಕ್ಕೆ ಆಗಂಗಿಲ್ಲ. ಒಂದು ವೇಳೆ ರಾಮಕೃಷ್ಣಾದಿಗಳ ಶರೀರಗಳು ಪಂಚೀಕೃತ ಭೂತಗಳಿಂದ ರಚಿತವಾಗಿದ್ದರೆ ಹಗ್ಗದಿಂದ ಬಂಧನಕ್ಕೊಳಗಾಗುವ ಸಂಭವ ಉಂಟಾಗಿ ಶಾಸ್ತ್ರಗಳಲ್ಲಿ ವರ್ಣಿಸಿದ್ದು ಕೃಷ್ಣನನ್ನು ಹಗ್ಗದಲ್ಲಿ ಬಂಧಿಸಲಾಗಲಿಲ್ಲ ಅಂತ ಹೇಳಿದ್ದು ಅಸಂಗತವಾಗುತ್ತಿತ್ತು. ಹಗ್ಗದ ಕಟ್ಲಕ್ಕೆ ಬಂದಿತ್ತು ಅಂತಂದ್ರೆ ಅದು ಭೂತ ರಚನೆ ಅಂತೇಳಿ ಕೃಷ್ಣನ ಲೀಲೆ ಸುಳ್ಳಾಗ್ಬಿಡ್ತಿತ್ತು. ಮಾಯಾರಚಿತ ದೇಹಕ್ಕೆ ಮಾತ್ರ ಏಕಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಇರುವಿಕೆ ಸಂಭವ. ಇಲ್ಲಿ ಭೇಟಿಯಾಗ್ಯಾರ, ಅಲ್ಲಿ ಭೇಟಿಯಾಗ್ಯಾರ, ಒಂದೇ ಟೈಮಿಗೆ ಎಲ್ಲೆಲ್ಲೋ ಇದ್ರು. 16,000 ಹೆಂಡ್ರ ಸಂಗಟ ಸಂಸಾರ ಮಾಡಿ 16,000 ಮನೆಯೊಳಗ ಕೃಷ್ಣ ಇದ್ದ. ಇವೆಲ್ಲ ಯಾರ್ದು? ಮಾಯಾರಚಿತ ದೇಹಗಳು ಮಾಡುವ ಲೀಲೆಗಳು. ರಾಘವೇಂದ್ರ ಸ್ವಾಮಿಗಳು ಏಕಕಾಲದಲ್ಲಿ ಇಲ್ಲಿ ಭೇಟಿಯಾದರು, ಅಲ್ಲಿ ಭೇಟಿಯಾದರು, ಇವೆಲ್ಲ ಕಥೆಗಳು ಬರ್ದಾರಲ್ಲ, ಇವು ಏನತ್ತವಂತಂದ್ರ ಇವು ಯಾರಿಂದ ಸಾಧ್ಯ ಅಂದ್ರೆ ಮಾಯಾರಚಿತ ಮಾತ್ಮರ ಶರೀರದಿಂದ ಸಾಧ್ಯ. ಇದು ಪಂಚಭೂತಗಳಿಂದ ರಚಿತವಾದ ಜೀವಿಗಳಿಂದ ಇದು ಸಾಧ್ಯ ಇಲ್ಲ. ಪಂಚಭೂತಗಳಿಂದ ರಚಿತವಾದ ಜೀವಿಗಳ ದೇಹ ಒಂದು ಕಡೆ ಇತ್ತಂದ್ರೆ ಮತ್ತೊಂದು ಕಡೆ ಇರ್ಲಿಕ್ಕೆ ಬರಂಗಿಲ್ಲ. ಆದ್ರೆ ಇವನಿಗೆ ಒಬ್ಬನಿಗೆ ಹಂಗ್ ಸಾಧ್ಯ ಅದ. ನಾರದ ಕೃಷ್ಣ ಇಬ್ರು ಭೇಟಿಯಾದತ್ನಾಗ ಏನಪ್ಪ ನಿಂದು ಅಂತಂದಾಗ ನಾರದ ಯಾಕೋ ಸ್ವಲ್ಪ ಡಿಪ್ರೆಷನ್ದಾಗಿದ್ದ. ನಿನಗೇನಪ್ಪ 16,000 ಹೆಂಡ್ರದರ, ನಿನ್ ಸುಖ ದುಃಖ ಕೇಳಕ ನನಗೆ ಯಾರದರ ಸನ್ಯಾಸಿ ಅಂತ ಇವಾಗ ಓಡಾಡ್ತಿದ್ದ. ನೀನು ಮಾಡ್ಕೊರಪ್ಪ, ನಿನಗೆ ಯಾರು ಬೇಡ ಅಂತಾರ? ನಾನು 16,000 ಹೆಂಡ್ರದಾಗ ನಿನಗೆ ಅಷ್ಟೊಂದು ಕಣ್ಣಿಟ್ಟಿದೆ ಅಂದ್ರೆ ನಿನಗೆ ಬೇಕಿದ್ರೆ ಯಾವಕ್ಕೆ ಒಬ್ಬಕ್ಕೆ ಕರ್ಕೊಂಡೋಗು ಅಂತಂದ. ಇವನಿಗೆ ಬಲೆ ಖುಷಿ ಆಯ್ತು, ಒಬ್ಬಕ್ಕೆ ಸಿಗ್ತಾಳಂತ. ಅವ ಏನ್ ಹೇಳ್ದ? ಯಾವ ಮನೆ ಒಳಗೆ ನಾನು ಇರಂಗಿಲ್ಲ ಆ ಮನೆಯಾಗಿನಕ್ಕೆ ಕರ್ಕೊಂಡು ಹೋಗಂತ. ಆಮೇಲೆ ಇವ 16,000 ಹೆಂಡ್ರ ಮನೆಗೆಲ್ಲ ತಿರುಗಾಡಿ ನೋಡುವ. ಎಲ್ಲರ ಮನೆಗೆ ಕೃಷ್ಣ ಇದ್ದ. ಅವ್ರ ಸಂಘಟನೆ ಇದ್ದ, ಇವ್ರ ಸಂಘಟನೆ ಇದ್ದ, ಎಲ್ಲರ ಸಂಘಟನೆ ಕೃಷ್ಣ ಎಲ್ಲಾ ಮನೆಗೆ ಇದ್ದ. ಅದು ಹೆಂಗ್ ಸಾಧ್ಯ ಅಂದ್ರೆ ಮಾಯಾರಚಿತವಾದವ್ರ ಲೀಲೆ. ಅದು ಮಾಯಾರಚಿತ ದೇಹಕ್ಕೆ ಮಾತ್ರ ಏಕಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಇರುವಿಕೆ ಸಂಭವ. ಇಲ್ಲೂ ಇರಬಹುದು, ಅಲ್ಲೂ ಇರಬಹುದು, ಎಲ್ಲೆಲ್ಲೂ ಇರಬಹುದು, ಎಲ್ಲಾ ಕಡೆ ಇರಬಹುದು. ಮಾಯಾರಚಿತ ಶರೀರವನ್ನೇ ಈ ಭೌತಿಕ ಪ್ರಕೃತಿಕ ಪಾಶದಿಂದ ಬಂಧಿಸಲು ಅಸಂಭವ. ಆದರೆ ಇವರಿಗೆ ಅದರಿಂದ ಕಟ್ಲಕ್ಕೆ ಸಾಧ್ಯ ಅದ? ಭಕ್ತಿ ಮತ್ತು ಜ್ಞಾನಗಳಿಂದ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಜೀವರುಗಳು ರಿಸರ್ಚ್ ಮಾಡ್ಯಾರ. ಆ ಪರಮಾತ್ಮಗೆ ಅಳ್ಳಾಡ್ಸ್ಲಕ್ಕೆ ಎದರಿಂದ ಸಾಧ್ಯ ಅಂದ್ರೆ ಭಕ್ತಿಲಿಂತ ಸಾಧ್ಯ, ಜ್ಞಾನದಿಂದ ಸಾಧ್ಯ. ನೀವೀಗಿಲ್ಲ ಆನಂದ ಆಗ್ಲಕತ್ತದ ಅಂತಂದ್ರೆ ಅವ ಇಲ್ಲಿ ಕುಂತನ ನಮ್ಮ ನಿಮ್ಮ ಮಧ್ಯೆ ಬಂದು. ಈಶ್ವರ ಪರಮಾನಂದ ನಿಮ್ಗೆ ಯಾಕೆ ಉಂಟಾಗ್ಲಕತ್ತದ ಅಂತಂದ್ರೆ ಅವ ಮಧ್ಯದಲ್ಲಿ ಕುಂತು ಆನಂದ ಸುಖ ಕೊಡ್ಲಕತ್ತಾನ ನಿಮಗ್. ಅವನ ಸಂಕಲ್ಪನೆ ಇದೆಲ್ಲ ನಾವೆಲ್ಲ ಕೂತಿಲ್ ಮಾತಾಡ್ಲಕತ್ತಿದ್ದು. ಉಪಾಸಕರು ಉಪಾಸನೆ ಮಾಡುವುದಕ್ಕ, ಜ್ಞಾನಿಗಳು ಸತ್ಸಂಗ ಮಾಡುವುದಕ್ಕ ಅವನ ಸಂಕಲ್ಪಕ್ಕೆ ನಾವು ಕುಂತೀವಿ. ಇದು ನಡೆದಲ್ಲೆಲ್ಲ ಅವನೇ ಕೂತಿರ್ತಾನೆ. ಬಂದು ಕುಂತು ಯಾರ್ಯಾರು ಕೇಳ್ತಾರ ಅವರಿಗೆ ಸುಖ ಕೊಡ್ತಾನ, ಆನಂದ ಕೊಡ್ತಾನ. ನಾನು ಬೆಂಗಳೂರ್ಲಿಂತ ಇಲ್ಲಿ ತನ ಯಾಕೆ ಬಂದೆ ಸ್ವಾಮಿ? ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ನೋಡ್ಬೇಕಂತ ನನ್ನ ಒಳಗ ಇತ್ತು.
ಎಷ್ಟು ದಿವಸ ಆಯ್ತು ಬರ್ತೀರಿ ಅಂದ್ರೆ ಬರಲಿಲ್ಲ, ಮತ್ತೇನು ಮಾಡ್ಬೇಕು, ನಾವೇ ವಾದ್ರಾಯ್ತ ಬಂದೀವಿ ಅಂತೇಳಿ ಚಿಕ್ಕೀರಪ್ಪ ಅವ್ರು ಬಂದು ಕಿವ್ಯಾಗ ಕುಂತು ಹೇಳಿದ್ರು, ನಿಮ್ಗೆ ಹೇಳಲೇಬೇಕಾದ ವಿಷಯ ಏನು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಹೋಗ್ಬಿಟ್ಟಿತ್ತು ಹಾಸ್ಪಿಟಲ್ನಲ್ಲಿ ಈ ತರ ಎಲ್ಲ ಹೇಳಿದ ಮೇಲೆ ನಿಮ್ಮ ಪ್ರವಚನದಿಂದ ನನಗೆ ಕಾನ್ಫಿಡೆನ್ಸ್ ಬಿಲ್ಟಪ್ ಆಯ್ತು, ಹಂಗ ಹಿಂಗ ತಮಗೇನೇನಾಯ್ತು ಅನುಭವಗಳು ಹೇಳಿದ್ರು. ಹಂಗೆ ಹೇಳಿದ ಕೂಡ್ಲೇನೆ ಇವ್ರಿಗೆ ನನ್ಲಿಂತೆ ಎಲ್ಲ ಆಯ್ತಂತೇಳಿ ನಾನೇನು ಗರ್ವ ಪಡೋದಿರ್ತದ, ಇದ್ರದ್ದು ನಮ್ದೇನಿರ್ತದ ಚಾರಣ ಕೆಲಸ ಇದು. ಇದನ್ನು ಕುಂತು ಕೇಳಿ ನೀವೇನ್ ಪಡ್ಕೊಳಕತ್ತೀರಲ್ಲ ಅದು ನಿಮ್ಮದು ಬಾರಣ ಕೆಲಸ, ನಿಮ್ಮದದು, ನಿಮ್ಮ ಪ್ರಯತ್ನ, ನಿಮ್ಮ ಪುಣ್ಯ, ನಿಮ್ಮದೇನೇನದ ಅದರಿಂದ ಇದಕ್ಕೆ ನಡೆದದ. ಈಗ ನಾನು ಹೇಳ್ತಾ ಇರೋದು ಇಲ್ಲಿ ಪ್ರವಚನ ಮಾಡ್ಲಕತ್ತಿದ್ದು ಇದು ನನ್ನ ಸ್ವಂತದ್ದಲ್ಲಿದು, ಏನೇನು ಸ್ವಂತದ್ದಲ್ಲ ಇದು ನಿಮ್ಮ ಪುಣ್ಯಕ್ಕಾಗಿ ಇಲ್ಲಿ ನನಗೆ ಹೇಳಕತ್ತಾನೆ ಈಶ್ವರ ಅಷ್ಟೇ. ಅದೇ ಮತ್ತೆ ಗುರುವನ್ನ ತಂದು ಕುಂದಿರಿಸಿದ್ದು ಯಾರ ಸಲುವಾಗಿ, ಯಾರ ಪುಣ್ಯದ ಸಲುವಾಗಿ? ಮತ್ತೆ ನಿಮ್ಮ ಪುಣ್ಯ, ಇದನ್ನ ಕೇಳ್ಬೇಕನ್ನ ಪುಣ್ಯ ನಿಮ್ಮದು ಇದ್ದದ್ದಕ್ಕೆ ಇಲ್ಲೊಬ್ಬ ಗುರುವನ್ನ ಕುಂದಿರ್ಸಾನ ಅಷ್ಟೇ. ಗುರು ಸ್ವತಂತ್ರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಈಶ್ವರ ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ಜೀವಿಗಳ ಪಾಪ ಪುಣ್ಯಗಳ ಕರ್ಮ ಅನ್ನ ಪೆಟ್ರೋಲ್ ಹಾಕಿದರೆ ಈಶ್ವರನಲ್ಲಿ ಅವತಾರಗಳು ಚಾಲು ಆಗ್ತಾವ. ಶಿಷ್ಯರ ಆಸಕ್ತಿ ಮತ್ತು ಪ್ರಯತ್ನಗಳು ಅಂತ ಇದ್ದಾಗೆ ಗುರುವಿನ ಕೆಲಸ ಚಾಲು ಆಗ್ತದೆ. ಶಿಷ್ಯರಿಗೆ ಆಸಕ್ತಿ ಇಲ್ಲ, ಮೋಕ್ಷ ಹೊಂದಬೇಕಂತ ಪ್ರಯತ್ನ ಇಲ್ಲ ಅಂದ್ರೆ ಗುರು ಏನ್ ಮಾಡ್ತಾನೆ? ಹೌದಾ ಇಲ್ಲ? ಮತ್ತ ಶಿಷ್ಯರೇ ಕಾರಣ. ಇಲ್ಲೊಬ್ಬ ಗುರು ಕೂತ್ ಸತ್ಸಂಗ ಹೇಳ್ಬೇಕಾದ್ರೆ ಶಿಷ್ಯರ ಪಾಪ ಪುಣ್ಯಗಳೇ ಕಾರಣ. ಗುರು ಆಗ್ಬೇಕಂತ ಬಹಳ ಮಂದಿ ಅಂತಾರ, ಎಲ್ಲಿ ಆತರ? ಮುಂದೆ ಶಿಷ್ಯರ ಕೂತ್ ಕೇಳಿದ್ರೆ ಗುರು ಆತಾರ, ಕೂಸು ಹಡದ್ರೆ ತಾಯಿ ಆತಾಳ, ಕೂಸೆ ಹುಟ್ಲಿಲ್ಲ ಅಂತ ತಾಯಿ ಹಂಗ ಆತಾಳ. ಹಂಗ ಮಾಯಾರಚಿತ ಶರೀರವನ್ನೇ ಈ ಭೌತಿಕ ಪ್ರಾಕೃತಿಕ ಪಾಶದಿಂದ ಬಂಧಿಸಲು ಅಸಂಭವ. ಆದರೆ ಈ ಪರಮಾತ್ಮನನ್ನ ಬಂಧಿಸಬೇಕು, ಮಾತ್ಮರನ್ನ ಬಂಧಿಸಬೇಕು ಅಂದ್ರೆ ಭಕ್ತಿ ಜ್ಞಾನ ಎಂಬ ಪಾಶದಿಂದ ಬಂಧಿಸಲು ಸಾಧ್ಯವಿದೆ. ತಿಕ್ಕಿರಪ್ಪವ್ರು ಅವ್ರದೇ ಒಂದು ಪ್ರಯತ್ನ, ಇದನ್ನು ಪಾಠ ಕೇಳಬೇಕು ಅಂತೇಳಿ ಗಂಟೆ ಮಿನಿಮಮ್ 1 ಗಂಟೆ 2 ಗಂಟೆ ಆತಾವ ನಮ್ಮ ಪ್ರವಚನಗಳು. ಅಷ್ಟೊತ್ತೂ ಕಿವಿಯಾಗಿಟ್ಕೊಂಡು ಕೇಳಿ ದಿನ 3 ಹೊತ್ತಿಗೆ ಕೇಳ್ಯಾರ. ಸ್ವಂತ ತಮ್ಮ ಎಕ್ಸ್ಪೆರಿಮೆಂಟ್ ತಾವೇ ಸ್ವತಃ ಎಕ್ಸ್ಪ್ಲೇನ್ ಮಾಡ್ತಾರೆ. 2 ತಾಸು ನನ್ನ ಪ್ರವಚನ ಒಂದು ಸಾಲ ಅಲ್ಲ, ಎಷ್ಟು ಸಾರಿ ಕೇಳಿ ನಾನು. ಅದೇ ನನಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿ ನಾನು ಇವತ್ತು ಎದ್ದು ಆರಾಮಾಗಿ ತಿರುಗಾಡಂಗಾಗ್ಯದ. ಮೈ ತುಂಬ ಎಷ್ಟು ಆಪರೇಷನ್ಗಳಾಗ್ಯಾವ, ಎಷ್ಟು ತ್ರಾಸುಗಳಾಗ್ಯಾವ. ಆದ್ರೂ ಸಹಿತ ಅವೆಲ್ಲ ಮೀರಿ ನಿಂತೀನಿ ನಾನು ನಿಮ್ಮ ಒಂದು ಪ್ರವಚನದಿಂದ. ಅಂದ್ಕೊಂಡು ನಾನು ನನ್ನ ಪ್ರವಚನದಿಂದ ಅನ್ಬೇಕ? ನನ್ನ ಪ್ರವಚನದಿಂದ ಅಲ್ಲಪ್ಪ, ನಿಮ್ಮ ಪುಣ್ಯದಿಂದ ನನಗೆ ಪ್ರವಚನ ಮಾಡ್ಲಕ್ ಪರಮಾತ್ಮ ಹಚ್ಚಾನ ಅಷ್ಟೇ. ಒಬ್ಬ ಗುರು ತಯಾರಾಗ್ಯಾನಂತಂದ್ರ ಅವ ಈಶ್ವರ ಸಂಕಲ್ಪದಿಂದ ಒಬ್ಬ ಗುರು ತಯಾರಾಗ್ಯಾನ. ಯಾರ ಸಂಕಲ್ಪ, ಯಾರ ಪಾಪ ಪುಣ್ಯಗಳ ಕಾರಣ? ನೀವೆಲ್ಲ ಮುಂದೆ ಕೂತು ಪಾಠ ಕೇಳೋರ್ದು ಅಜ್ಞಾನ ಕಳಿಬೇಕಂತ ಅವ ಸಂಕಲ್ಪ ಮಾಡಿದ್ದಕ್ಕ ಈಶ್ವರನೇ ಏನಾತನ ಗುರು ರೂಪ ಧರಿಸಿ ಬಂದು ಅಜ್ಞಾನ ಕಳೀತಿರ್ತಾನ ಅಷ್ಟೇ. ಇದ್ರಾಗ ನಾನನ್ನದು ಏನದ? ಅದಕ್ಕೆ ಮಾಯಾರಚಿತ ಶರೀರವನ್ನ ಎದರಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅದ ಅನ್ನೋದು ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಅದ. ಏನ? ಭಕ್ತಿ ಮತ್ತು ಜ್ಞಾನ ಎಂಬ ಪಾಶದಿಂದ ಬಂಧಿಸಲು ಸಾಧ್ಯವಿದೆ. ನೀವೆಲ್ಲರೂ ಬಂಧಿಸಿರ ಇಲ್ಲ? ಈಗ ಅವನಿಗೆ ಪರಮಾತ್ಮಗ ಆನಂದ ಹೊಂದಿರಿ, ಖುಷಿ ಆಲಕತ್ತದ. ಯಾವಾಗ ಆನಂದ ಸ್ವರೂಪ ಆಯ್ತಿರಿ, ಅದು ಪರಮಾತ್ಮನ ಲಕ್ಷಣನೇ. ನಿಮ್ಮೊಳಗ ಆತನನ್ನ ಬಂಧಿಸಿರಿ, ಕಟ್ಟಿ ಹಾಕಿರಿ, ಅವನಿಗೆ ಕಟ್ಟಿ ಹಾಕಿ ಸುಖ ಪಡ್ಲಕತ್ತೀರಿ. ಈ ಹಗ್ಗದಿಂದ ಅಲ್ಲ, ನೂಲಿನ ಹಗ್ಗದಿಂದ ಬಂಧಿಸಲು ಸಾಧ್ಯವಿಲ್ಲ. ಈ ಅವತಾರಿ ಪುರುಷರನ್ನ
ಭಕ್ತಿ ಮತ್ತು ಜ್ಞಾನಗಳಿಂದ ಬಂಧಿಸಲಿಕ್ಕೆ ಸಾಧ್ಯ. ಭಕ್ತರು ಮತ್ತು ಜ್ಞಾನಿಗಳ ಅತ್ಯಂತ ದೊಡ್ಡವರು. ಅದಕ್ಕೆ ಬಸವಣ್ಣವರು ಹೇಳಿದರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂಬಿಗರ ಚೌಡಯ್ಯನ ವಚನ ಅದು ಗೊತ್ತದಿಲ್ಲ, ಶಿವಭಕ್ತ ಎಷ್ಟು ದೊಡ್ಡವಂತ ಗೊತ್ತದ ಗೊತ್ತಿಲ್ಲ. ಅದೇ ವಚನ ಹೇಳಿ ಮುಗಿಸ್ಬಿಡಮ್, ಟೈಮ್ ಆಯ್ತು. ವಚನ ಹೇಳಿ ಮುಗಿಸ್ಬಿಡಮ್. ಶಿವಭಕ್ತ ಏನ್ ದೊಡ್ಡವ. ಬ್ರಹ್ಮಗಣವೆಂಬೆನೆ, ಬ್ರಹ್ಮಗಣವೆಂಬೆನೆ. ಮತ್ತೆ ಅವಾಗ ಇದು ಮತ್ತೆ ಹಚ್ಚಿಕೆ ಬರ್ಕೋರಿ, ವಚನ ಭಾರಿ ಅದು. ಬ್ರಹ್ಮಗಣವೆಂಬನೆ, ಬ್ರಹ್ಮಗಣನಲ್ಲ, ಅವ ದೊಡ್ಡವ ಅಲ್ಲ. ಯಾಕೆ ದೊಡ್ಡವಲ್ಲ? ಬ್ರಹ್ಮ ಕಮಲದಲ್ಲಿ ಹುಟ್ಟಿತು. ತಾಯಿಗಿಂತ ಮಗ ದೊಡ್ಡವಿರ್ತಾನೆ, ತಾಯಿನೇ ದೊಡ್ಡಕ್ಕೆ. ಅದಕ್ಕೆ ಕಮಲದಲ್ಲಿ ಹುಟ್ಟಿದ ಮೇಲೆ ಕಮಲ ಘನ ಆಯಿತು, ಬ್ರಹ್ಮ ಘನನಲ್ಲ. ಮತ್ತೆ ಕಮಲ ಘನವೆಂಬೆನೆ, ಕಮಲ ಕೆಸರಿನಲ್ಲಿ ಹುಟ್ಟಿತು. ಕಮಲದ ತಾಯಿ ಯಾವುದು? ಕೆಸರು. ಕೆಸರನೇ ಹುಟ್ಟಿತು. ಅದಕ್ಕೆ ಕೆಸರೇ ಘನ ಕಮಲದ ವಿಷಯದಲ್ಲಿ, ಕಮಲ ಘನ ಅಲ್ಲ. ಮುಂದೇನಾಯ್ತು? ಕೆಸರು ಘನವೆಂಬೆನೆ ಪಂಕ ಅಂತಾರೆ ಅದಕ್ಕೆ. ಕೆಸರಿಗೆ ಪಂಕಜ ಅಂದ್ರೆ ಕಮಲ, ಪಂಕ ಅಂದ್ರೆ ಕೆಸರು. ಅದೇನಾಯ್ತು? ಕೆಸರು ಘನವೆಂಬನೆ, ಕೆಸರು ನೀರಿನಲ್ಲಿ ಹುಟ್ಟಿತು. ಕೆಸರು ನೀರಾಗಿ ಹುಟ್ಟಿತು. ಆಯ್ತು. ನೀರು ಘನವೆಂಬೆನೆ, ನೀರು ಸಮುದ್ರದಲ್ಲಿ ಹುಟ್ಟಿತು. ಸಾಗರದಲ್ಲಿ, ಸಪ್ತ ಸಾಗರದಲ್ಲಿ ಹುಟ್ಟಿತು. ಆಯ್ತು. ಸಾಗರವನ್ನೇ ಘನವೆಂಬೆನೆ. ಸಾಗರ ಘನ ಅನ್ಬೇಕಂತಂದ್ರೆ ಸಪ್ತ ಸಾಗರಗಳನ್ನ ನಮ್ಮ ಅಗಸ್ತ್ಯ ಮಹರ್ಷಿ ಒಂದು ಕುಡಿತೆಗೆ ಸಾಲದಾಗಿ ಹೋಯಿತು. ಕಟಕಟ ಕುಡಿದು ಬಿಟ್ಟ ಸಪ್ತ ಸಾಗರಗಳನ್ನ. ಮತ್ತು ಅಗಸ್ತ್ಯನಿಗೆ ಏನಾರ ಘನ ಗ್ರೇಟ್ ಅನ್ಬೇಕಂತಂದ್ರೆ ಅಗಸ್ತ್ಯ ಘನನಲ್ಲ, ಅವ ಕುಂಭದಲ್ಲಿ ಹುಟ್ಟಿದ. ಅವ ಟೆಸ್ಟ್ ಟ್ಯೂಬ್ ಬೇಬಿ. ಆಗಿನ ಕಾಲದೊಳಗ, ದ್ವಾಪರ ಯುಗದೊಳಗ ಟೆಸ್ಟ್ ಟ್ಯೂಬ್ ಬೇಬಿ ಅವ ಅಗಸ್ತ್ಯ. ತ್ರೇತಾಯುಗ, ದ್ವಾಪರ ಯುಗ ಅಲ್ಲ, ತ್ರೇತಾಯುಗ. ತ್ರೇತಾಯುಗದಲ್ಲಿ ಅಗಸ್ತ್ಯ. ಏನ್ರಿ? ತ್ರೇತಾಯುಗದಲ್ಲಿ ರೇಣುಕರು ಅವತರಿಸಿ ಬಂತು. ಅದು ಏನಾಯ್ತು? ಅಗಸ್ತ್ಯ. ಅಗಸ್ತ್ಯ ಆದ್ಮೇಲೆ ನೆಕ್ಸ್ಟ್ ಕುಂಭ ಘನವೆಂಬನೆ. ಕುಂಭ ಎದರಿಂದ ಹುಟ್ಟದ? ಗಡಿಗೆ. ಗಡಿಗೆ ಎದರಿಂದ ಹುಟ್ಟದ್ರಿ? ಕುಂಭ ಘನವೆಂಬನೆ ಕುಂಭ ಎದರಾಗ ಹುಟ್ಟದ್ರಿ? ಮಣ್ಣಿನಂಗ. ಪೃಥ್ವಿಗೆ ಹುಟ್ಟ್ಯದ. ಪೃಥ್ವಿಗೆ ಹುಟ್ಟ್ಯದಂದ್ಮೇಲೆ ಪೃಥ್ವಿ ಘನವೆಂಬನೆ. ಪೃಥ್ವಿ ಘನವೆಂಬನೆ. ಪೃಥ್ವಿ ಅನ್ನೋದು ಏನದ ಅಂತ ಆದಿಶೇಷನ ತಲೆ ಮೇಲೆ ಒಂದು ಚೆಂಡ್ ಇದ್ದಂಗ ಅದ ಅಂತ ಹೇಳ್ತಾವ ಪುರಾಣಗಳು. ಆದಿಶೇಷನ ತಲೆಯ ಮೇಲೆ ಒಂದು ಚೆಂಡಿನ ಆಕೃತಿಯಲ್ಲಿ ಇದೆ ಅಷ್ಟೇ. ಆದಿಶೇಷ ಒಂದು ವಚನ ಐತ್ರಿ ಅದಕ್ಕ. ಸಾಗರ ಘನವೆಂಬನೆ ಧರೆಯ ಮೇಲಡಗಿತ್ತು, ಧರೆ ಘನವೆಂಬನೆ ಆದಿಶೇಷನ ಪನಾಮಣಿಯ ಮೇಲಡಗಿತ್ತು, ಆದಿಶೇಷ ಘನವೆಂಬನೆ ಪಾರ್ವತಿಯ ಕಿರುಬರೂರಿನ ಕುಣಿಕೆಯಾಗಿರ್ಪಳು, ಅಂಥ ಪಾರ್ವತಿ ಘನವೆಂಬನೆ ಪರಮೇಶ್ವರನ ಅರ್ಧಾಂಗಿಯಾಗಿರ್ಪಳು, ಅಂಥ ಪರಮೇಶ್ವರ ಘನವೆಂಬನೆ ಭಕ್ತನ ಕೂಗಿನ ಕೊನೆಯ ಮನೆಯಲ್ಲಡಗಿರ್ಪಳು ಅಂತ ಹೇಳ್ತಾರೆ. ಶರಣ ಶರಣಾರ್ಥಿ. ಅದರದೇ ಮತ್ತೆ ಈಗ ಹೇಳಕತ್ತಿದ್ದ ಈಗ ವಿಷಯ. ಪಾರ್ವತಿಕ್ಕಿಂತ ದೊಡ್ಡದು, ಒಂದೊಂದಕ್ಕಿಂತ ಒಂದಕ್ಕಿಂತ ಒಂದು ದೊಡ್ಡದು.
ಅದಕ್ಕೆ ಅವನು ಏನಾಯ್ತು, ಆದಿಶೇಷನ ತಲೆ ಮೇಲೆ ಒಂದು ಚೆಂಡ ಇದ್ದಾಗ ಅಂದ್ರೆ ಆದಿಶೇಷ ದೊಡ್ಡವ ಅನ್ನತಾನ. ಆದಿಶೇಷ ದೊಡ್ಡವ ಅದಾನೇನಂತ ನೋಡಿದ್ರ ಆದಿಶೇಷ ಎಷ್ಟದನಂದ್ರೆ ನಮ್ಮ ಪಾರ್ವತಿ ದೇವಿಯ ಕಿರು ಬೆರಳಿನಾಗೆ ಉಂಗುರ ಮಾಡ್ಕೋಬೇಕಂದ್ರೆ ಒಂದು ಉಂಗುರದ ಒಂದು ಸುತ್ತಾಗ್ಲಕ್ಕೂ ಆಗ್ಲಿಲ್ಲ ಅಂತವ್. ಅಂದ್ರೆ ಪಾರ್ವತಿ ದೇವಿ ಎರಡು ದೊಡ್ಡಕ್ಕಿರ್ಬೇಕು ಲೆಕ್ಕ. ಮತ್ತು ಪಾರ್ವತಿ ದೇವಿ ಘನವೆಂಬನೆ ನಮ್ಮ ಶಿವಪ್ಪನ ಎಡತೊಡೆಯನ್ನು ಬಿಟ್ಟು ಬಲತೊಡೆಯನ್ನು ಅರಿಯಳು. ಅವನಿಗೆ ಶಿವನ ಎರಡು ತೊಡಿ ಬಿಟ್ರೆ ಬಲಕಿನ ತೊಡಿ ಗೊತ್ತಿಲ್ಲಕ್ಕಿ, ಎಡಕಿನ ತೊಡಿ ಮೇಲೆ ಕೂತಾಳಕ್ಕಿ ಆಟೆ. ಮತ್ತೆ ಶಿವ ಘನವೆಂಬನೆ ಆ ಶಿವ ಏನದನಪ್ಪ ಅಂತಂದ್ರೆ ನಮ್ಮ ಶಿವಭಕ್ತರ ಹೃದಯದೊಳಗ ವಾಸ ಮಾಡ್ಯಾನವನು. ಶಿವಭಕ್ತರ ಹೃದಯದೊಳಗ ವಾಸ ಮಾಡ್ಯಾನ ಅಂತಂದ್ರೆ ಶಿವ ದೊಡ್ಡವನ ಏನು, ಅವ ವಾಸ ಮಾಡಿದ ಮನಿ ದೊಡ್ಡದ. ಅವನು ವಾಸ ಮಾಡಿದ ಮನಿನೇ ದೊಡ್ಡ. ಅದಕ್ಕೆ ಶಿವಭಕ್ತನ ಹೃದಯ ದೊಡ್ಡದಾದ ಕಾರಣ ಶಿವಭಕ್ತರಿಗಿಂತ ದೊಡ್ಡವರಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹಿಂಗ ಅಂಬಿಗರ ಚೌಡಯ್ಯನೊಂದು ವಿಚಾರಧಾರೆ ಎಷ್ಟು ಚಂದ ಬರದ. ಅವೆಲ್ಲ ಶಬ್ದಗಳ ಸಮೇತ ಶಾಸ್ತ್ರೀಯವಾಗಿ ನಮ್ಗೆ ಹೇಳಕ್ ಬರಲ್ಲ, ಅರ್ಥ ಹೇಳಕತ್ತೀನಷ್ಟೆ. ಆ ಪರಮಾತ್ಮನನ್ನ ಎದರಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅಂದ್ರೆ ಭಕ್ತಿ ಮತ್ತು ಜ್ಞಾನದಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅದ. ಈಗೇನು ನೀವು ಜ್ಞಾನಿಗಳಾಗಿ ಆನಂದ ಹೊಂದುತ್ತೀರಿ, ಭಕ್ತರು ಭಕ್ತಿ ಮಾಡಿ ಏನು ಆನಂದ ಹೊಂದುತ್ತಾರ, ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇರ್ತದ. ಅವನೇ ಇದ್ದು ನಮಗೆ ಆನಂದವನ್ನ ಉಂಟು ಮಾಡ್ತಿರ್ತಾನ. ಹಿಂಗಾಗಿ ನಮಗೆ ಯಾವಾಗ ಯಾವಾಗ ಆನಂದ ಆಗ್ತದ, ಎಲ್ಲೆಲ್ಲಿ ಆನಂದ ಆಗ್ತದ, ಹೆಂಗೆಂಗ್ ಆನಂದ ಆಗ್ತದ, ಅದೆಲ್ಲನೂ ಅಹಂ ಬ್ರಹ್ಮಾಸ್ಮಿ ಪರಮಾತ್ಮ ಸ್ವರೂಪದ ಒಂದು ಸ್ಯಾಂಪಲ್ ಅವಾಗ ಆಗ್ತಾನೆ ಇರ್ತದ. ನಮ್ಗೇನಾಗಬೇಕಪ್ಪ ಅಂತಂದ್ರೆ ಶಾಶ್ವತವಾಗಿ ಆಗ್ಬೇಕಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಅದು ಯಾವಾಗ ಆದಾಗ ಆತಿರ್ತದ. ನಮ್ಗೆ ಈಗ ಏಟ್ ಬೇಕು ಅಟ್ಟಪ್ಪ. ಈಗ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋದು ಬೇರೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕ್ಬೇಕನ್ನೋದು ಬೇರೆ. ಈಗ ನಮಗೆ ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ ತಿನ್ನಮ್ಮಪ್ಪ, ದಿನ ಒಂದು ಐಸ್ ಕ್ರೀಮ್ ತಿನ್ನಮ್ಮ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದಾಗ ನಮ್ಮ ಐಸ್ ಕ್ರೀಮ್ ನಾವು ಏಟ್ರೆ ತಿನ್ನಮು, ಅದು ಹಾಕೋ ಟೈಮ್ ಬಂದಾಗ ಹಾಕಿದ್ರೆ ಇರ್ತದೆ, ಯಾವಾಗ ಬಂದಾಗ ಬರ್ತದೋ. ದಿನ ಒಂದು ಐಸ್ ಕ್ರೀಮ್ ಅಂತೂ ಸಿಗ್ಲಕ್ಕತ್ತದಲ್ಲ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕೇ ತಿನ್ಬೇಕಂತ ಏನೋ ಆದಾಗ ಅಲ್ಲ. ಶಾಶ್ವತವಾದಂತ ಒಂದು ಇನ್ನೊಂದ್ಸಾರಿ ಬೇಕು ಅನ್ನಿಸ್ಲಾರ್ದಷ್ಟು ತಿನ್ನಂಥದ್ದೊಂದು ಟೈಮ್ ಬರ್ತದ. ಸಾಕು ಅನ್ಸಿರ್ಬಾರ್ದು, ಬೇಕು ಅನ್ಸಿರ್ಬಾರ್ದು, ಅಂಥದ್ದೊಂದು ಟೈಮ್ ಬರ್ತದ. ಅದರ ಐಸ್ ಕ್ರೀಮಿನ ಮೇಲೆ ಆಸಕ್ತಿ ಇಟ್ಕೊಂಡು ದಿನ ಒಂದು ಐಸ್ ಕ್ರೀಮ್ ತಿನ್ಕೋತಿರೋದು, ಇದಿಷ್ಟು ನಮ್ಮ ಕೈಯಾಗ ಮಾಡ್ಕೋತಿರೋದು. ಮುಂದೆ ಫ್ಯಾಕ್ಟ್ರಿ ಹಾಕಿದಾಗ ತಾನೇ ಬರ್ತದ. ಹಿಂಗಾಗಿ ಇಲ್ಲೇನು ಆನಂದ ಆಗ್ತದ, ಇದೆಲ್ಲ ಅದೇನದಂದ್ರ ನಮ್ಮ ಕರ್ಮದ ಫಲಗಳಿಂದಾಗಿ ನಾವೇನು ಆಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದೀವಿ, ಆಧ್ಯಾತ್ಮ ಸಾಧನೆ ಒಳಗೇನು ಆನಂದ ಉಂಟಾಗ್ತದ ಅದೆಲ್ಲ ಪರಮಾತ್ಮನ ಒಂದು ಪ್ರೆಸೆನ್ಸ್, ಅಸ್ತಿತ್ವನೇ ಆಗಿರ್ತದ ಅಂತ ಹೇಳಿ ಆ ಒಂದು ಭೂತ ಜೀವಿಗಳ ಬಂಧನ ಒಂದು ಹಗ್ಗದಿಂದ ಕಟ್ಟಬಹುದು. ಮಾಯಾ ರಚಿತವಾದಂಥ ದೇಹಗಳನ್ನು ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ. ಅವುಗಳನ್ನು ಬಂಧಿಸಬೇಕಾದ್ರೆ ಭಕ್ತಿ ಮತ್ತು ಜ್ಞಾನಗಳಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅದ ಅನ್ನೋದು ಅಮೂಲ್ಯ ಮಾಹಿತಿ. ಅದು ನೀವೇನ್ ಮತ್ತೆ ಗೊತ್ತಿದ್ದಿಲ್ಲ, ನೀವು ಮೊದಲ ಎಲ್ಲರಿಗೂ ಗೊತ್ತು. ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಕ್ಕೆ ಬಸವಣ್ಣವ್ರ ವಚನ ಮೊದಲೇ ಹೇಳ್ಯಾರ. ಗೊತ್ತಿದ್ದವ್ರನ್ನ ಇವತ್ತದೇನೋ ಹೊಸದು ತಿಳ್ಕೊಂಡಂಗಾಗಿ ಭಾರಿ ಖುಷಿ ಆಗ್ತಿರ್ತದೆ. ಗೊತ್ತಿದ್ದದ್ದೇ ಮತ್ ಗೊತ್ತು. ಕುಮಟಾದಿಂದ ಸರಸ್ವತಿ ಸಮುದ್ರ ಮೂಲಕ ಹೋದ್ನ್ಯಾಗ ಸಿದ್ಧಾರು ನೆನೆಸಿದಾಗ ಅವರ ಉಪವಾಸ ಕಳಿಸ್ತಾರೆ. ಆಕೆ ನೆನೆಸಿದಾಗ ಒಂದು ಮುಳುಗೋ ತಗನ ರಕ್ಷಿಸನೆ ಮಾಡಿ ಉಪವಾಸರಿಗೆ ಸಾಕ್ಷಾತ್ ಮಾಯಾ ಸ್ವರೂಪನ ಇದ್ದ ಸಿದ್ಧಾರೂಢರ ಬಂದ ರಕ್ಷಣೆ ಮಾಡಿದ್ದಾರೆ. ಮತ್ತಕ್ಕೆ ಗಟ್ಟಿಗೊಳಿಸಿದೆ.
ನಿಮ್ಗೆ ಯಾರು ರಕ್ಷಣೆ ಮಾಡ್ಲಕತ್ತಾರೆ? ನಿಮ್ಮ ನಿಮ್ಮ ಫಲಭೋಗಗಳೇ ನಿಮಗೆ ರಕ್ಷಣೆ ಮಾಡ್ತಾವೆ. ಯದ್ಭಾವಂ ತದ್ಭವತಿ. ಪ್ರತಿಯೊಬ್ಬರಿಗೆ ನಿಮ್ಮ ನಿಮ್ಮ ಫಲಭೋಗಗಳೇ ನಿಮ್ ರಕ್ಷಣೆ ಮಾಡ್ತಿರ್ತಾವ. ನಿಮ್ಲಿಂತ ಅಂತೇಳಿ ನಮಗೆ ಅನ್ಸಿದ್ರೆ ನಮಗೆ ರಕ್ಷಣೆ ಆಗಿಲ್ಲ. ನಿಮ್ಗೇನು ನಾವು ರಕ್ಷಣೆ ಮಾಡ್ತೀವಿ? ನಿಮ್ ಭಾವನೆಗಳೇ ನಿಮಗೆ ರಕ್ಷಣೆ ಮಾಡ್ತಿರ್ತಾವ. ಈ ಜ್ಞಾನಕ್ಕೆ ದೃಢಗೊಳಿಸ್ತದಂದ್ರೆ ಯಾರು ದೃಢ ಮಾಡ್ಕೋತಾರ? ನೀವೇ. ಅದು ನೀವೇ ಮಾಡ್ಕೊಂಡದ್ದಕ್ಕೆ ಎಲ್ಲ ನೀವೇ ಆಸಕ್ತಿ ವಹಿಸಿರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಈಗ ರೋಡ್ ಮಾಡಬೇಕು, ಇಲ್ಲೊಂದು ರೋಡ್ ಮಾಡಬೇಕು ಅಂತಂದ್ರೆ ರೋಡ್ ಯಾರಿಗೆ ಮಾಡ್ಬೇಕದು? ಅಲ್ಲಿ ತಿರುಗಾಡೋರು ಇದ್ರೆ ಮಾಡ್ಬೇಕಾ? ಇಲ್ಲ. ಈಗೊಂದು ಕಾಲದಾರಿ ಇರ್ತದ, ಅದಕ್ಕೊಂದು ಕಚ್ಚಾ ರೋಡ್ ಮಾಡಬೇಕು ಅಂತ ಇರ್ತದ, ಅದಕ್ಕೊಂದು ಪಕ್ಕಾ ರೋಡ್ ಮಾಡ್ಬೇಕಂತ ಇರ್ತದ, ಅದಕ್ಕೆ ಟಾರ್ ರೋಡ್ ಮಾಡ್ಬೇಕಂತ ಇರ್ತದ, ಅದಕ್ಕೆ CC RCC ಸಿಮೆಂಟಿನ ರೋಡ್ ಮಾಡಬೇಕು ಅಂತ ಇರ್ತದ, ಹೈವೇ ಮಾಡಬೇಕು ಅಂತ ಇರ್ತದ. ಅದು ಮಾಡ್ಬೇಕಾದ್ರೆ ಏನ್ ಮಾಡ್ತಾರ? ಆ PWD ಡಿಪಾರ್ಟ್ಮೆಂಟ್ನವ್ರು ಅಲ್ಲಿ ಒಬ್ಬನಿಗೆ ಕುಂದಿರ್ಸ್ತಾರ. ಕುಂದಿರ್ಸಿದ್ಮೇಲೆ ಅವ ಏನ್ ಮಾಡ್ತಾನ? ಒಂದು ದಿವಸಕ್ಕ ಈ ರೋಡ್ನಾಗ ಎಷ್ಟ್ ಲಾರಿ ಓಡ್ತಾವ, ಎಷ್ಟ್ ಟ್ರ್ಯಾಕ್ಟರ್ ಓಡ್ತಾವ, ಎಷ್ಟ್ ಸೈಕಲ್ ಓಡ್ತಾವ, ಎಷ್ಟ್ 2 ವೀಲರ್ ಓಡ್ತಾವ, ಎಷ್ಟ್ ಮಂದಿ ತಿರುಗಾಡ್ತಾರ, ಎಷ್ಟ್ 4 ವೀಲರ್ ಓಡಾಡ್ತಾವ, ಎಲ್ಲ ಲೆಕ್ಕ ಬರಿತಾನವ ಕುಂತು. ಒಂದು ದಿನ ಅಲ್ಲ, ಒಂದು ವಾರ ಕುಂತು ಬರಿತಾನವ. ಹಂಗ ಎಷ್ಟೋ ಸಾರಿ ಮಾಡ್ತಾರದು ಟೆಸ್ಟ್. ಅವನೇನ್ ಕೆಲಸ ಇಲ್ಲ. ಒಂದ್ ಟ್ರ್ಯಾಕ್ಟರ್ ಹೋಯ್ತಂದ್ರೆ ಒಂದ್ ಗೆರಿ ಹೊಡಿತಾನೆ, ಇನ್ನೊಂದ್ ಟ್ರ್ಯಾಕ್ಟರ್ ಹೋಯ್ತು ಇನ್ನೊಂದು ಗೆರಿ ಹೊಡಿತಾನೆ, ಒಂದು 2 ವೀಲರ್ ಹೋಯ್ತು ಒಂದ್ ಗೆರಿ ಹೊಡಿತಾನೆ. ಏಟ್ ಗಾಡಿ ಹೋಗ್ತಾವ ಅಷ್ಟವ ಲೆಕ್ಕ ಹಾಕ್ತಾನ. ಇಷ್ಟು ಮಂದಿ ಇಷ್ಟು ಗಾಡಿಗಳು ತಿರುಗಾಡ್ತಾವಂದ್ರೆ ಇದಕ್ಕಿಂತ ರೋಡ್ ಮಾಡಬೇಕು ಅಂತ. ಈಗ ಪಬ್ಲಿಕ್ ಸಲುವಾಗಿ ರೋಡ್ ಮಾಡ್ಲಕತ್ತಾರೋ ಏನು ತಾನೇ ಒಂದು ರೋಡ್ ಹಾಕೊಂಡು ಕೂತಾನೋ ಈಶ್ವರ? ನೆಸೆಸಿಟಿ. ಅದಕ್ಕ ಶಿಷ್ಯರ ಪುಣ್ಯದಿಂದ ಈ ಸತ್ಸಂಗ ನಡೀತದೆ ಹೊರತು ಗುರುವಿನ ಜ್ಞಾನದಿಂದ ಅಲ್ಲ. ಜಗತ್ತಿನ ತುಂಬ ಬಹಳ ಮಂದಿ ಗುರುಗಳು ತಿಳ್ಕೊಂಡವ್ರದಾರ. ತಿಳ್ಕೊಂಡ್ರು ಅವ್ರಿಗೆ ಶಿಷ್ಯರು ಮೇಳ ಸಿಗ್ಬೇಕಲ್ಲ, ಚಲೋ ಮಂದಿ ತಿಳ್ಕೊಳ್ಳಂತವ್ರು. ಅದಕ್ಕೆ ಎಷ್ಟೋ ಮಂದಿ ಅಂತಿರ್ತಾರೆ, ಪುಣ್ಯ ಮಾಡಿದಪ್ಪ ಚಲೋ ಜನರದು ಮೇಳ ಸಿಕ್ಕದ, ನಿನಗ ಮೇಳ ಸಿಕ್ಕದಂತ. ಭಾಳ ಆಗ್ಯದ ಬಿಡಪ್ಪ, ಅದು ಸ್ವಲ್ಪ ಮಾಡ್ಕೋಬೇಕು. ನಾವ್ 3 ಮಂದಿ ಬೇಕಾಗಿರ್ ನಮ್ಗೆ ಅಷ್ಟೇ ಇಲ್ಲಿ ಕುಂತು ಹೇಳಕ್. ಒಬ್ರು ಉತ್ತಮ ಅಧಿಕಾರಿ, ಒಬ್ರು ಮಧ್ಯಮ ಅಧಿಕಾರಿ, ಒಬ್ರು ಕನಿಷ್ಠ ಅಧಿಕಾರಿ, 3 ಶಿಷ್ಯರು ಸಾಕು. ಇದಕ್ಕೇನು ಜಗ್ಗಿ ಮಂದಿ ಬೇಕಾಗಿಲ್ಲ. ಜ್ಞಾನ ಉತ್ಪನ್ನ ಒಂದು ಕಿಡಿ ಉಂಟು ಮಾಡೋದಕ್ಕೆ ಎಷ್ಟ್ ಮಂದಿ ಬೇಕು? ಎಷ್ಟ್ ಕಲ್ಲು ಬೇಕು? 2 ಕಲ್ಲಾದ್ರೆ ಸಾಕು, ಭಾಳ ಬೇಕಾಗಿಲ್ಲ. ಎಲ್ಲರೂ ಅದೇ ಕೇಳ್ತಾರೆ, ಎಷ್ಟ್ ಮಂದಿ ಬಂದ್ರು, ಎಷ್ಟ್ ಮಂದಿ ಹೋದ್ರು, ಎಷ್ಟ್ ಮಂದಿ ಬಂದ್ರು, ಎಷ್ಟ್ ಮಂದಿ ಬಂದ್ರೆ ಏನಾಗದ, ಎಷ್ಟ್ ಮಂದಿ ಹೋದ್ರೆ ಏನಾಗದ. ಸಂಖ್ಯೆ ಮುಖ್ಯ ಇಲ್ಲ ಅಲ್ಲಿ. ಜ್ಞಾನದ ಪ್ರಮಾಣ ಉತ್ಪನ್ನ ಮಾಡೋದು ಬಹಳ ಮುಖ್ಯ. ಅದರ ಕ್ವಾಲಿಟಿ, ಜ್ಞಾನದ ಗುಣಮಟ್ಟ ಉತ್ಪನ್ನ ಮಾಡೋದು ಬಹಳ ಮುಖ್ಯ. ಅದು ಓಕೆ. ಮುಂದೆ ಯಾರೇನ್ ಮಾತಾಡ್ತೀರಿ ಮಾತಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ.
ಸಂಪನ್ನ ಆಗ್ತದೆ. ಯಾರಾದರೂ ಮಂಗಲಗೀತೆಯನ್ನು ಆಡಬೇಕೆಂದು ಕೇಳಿಕೊಂಡು परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु।